ಓಂ ನಮೋ ಭಗವತೆ ವಾಸುದೇವಾಯ. ಓ ಪ್ರಿಯ ಆತ್ಮಗಳೇ, ನಮ್ಮನ್ನು ಆಲಿಸುತ್ತಿರುವ ನಿಮಗಾಗಿ ನಾವು ಈ ದಿವ್ಯ ಸಂದೇಶವನ್ನು ತಂದಿದ್ದೇವೆ. ನಿಮ್ಮ ಮನಸ್ಸಿನ ಭಾರವನ್ನು, ಕಣ್ಣೀರ ಹಿಂದಿರುವ ಪ್ರತಿಯೊಂದು ಕಾರಣವನ್ನು ನಾವು ಬಲ್ಲೆವು. ಈಗ ನೀವು ಕೇವಲ ಶಾಂತಿಯನ್ನು ಆಲಿಸಿ. ಈ ಜಗತ್ತಿನ ಎಲ್ಲ ಚಿಂತೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸಲು, ನಿಮ್ಮ ದುಗುಡಗಳನ್ನು ದೂರ ಮಾಡಲು ನಾವು ಸದಾ ಸಿದ್ಧರಿದ್ದೇವೆ. ನಿಮಗೆಲ್ಲರಿಗೂ ನಮ್ಮ ಗೀತಾಸಾರ ದಿವ್ಯಜ್ಞಾನದ ವಾಹಿನಿಗೆ ಪ್ರೀತಿಯ ಸ್ವಾಗತ. ನಾವು ನಿಮಗೆ ನೀಡುತ್ತಿರುವ ಈ ವಾಣಿಯನ್ನು ರಾತ್ರಿ ಮಲಗುವ ಮುನ್ನ ಕೇವಲ ಒಮ್ಮೆಯಾದರೂ ಶಾಂತಚಿತ್ತದಿಂದ ಆಲಿಸಿರಿ. ಇಡೀ ದಿನ ನಿಮ್ಮ ಮನಸ್ಸಿನಲ್ಲಿ ತುಂಬಿರುವ ದುಗುಡಗಳು ಮತ್ತು ಚಿಂತೆಗಳು ಖಂಡಿತವಾಗಿಯೂ ದೂರ ಸರಿಯಲಿವೆ. ಆಗ ನೀವು ರಾತ್ರಿ ಅತ್ಯಂತ ಸುಖವಾಗಿ ನಿದ್ರಿಸಲು ಸಾಧ್ಯವಾಗುವುದು. ಹಗಲಿನಲ್ಲಿ ನಿಮ್ಮ ಜೀವನದಲ್ಲಿ ಏನೇ ನಡೆದಿರಲಿ, ಅದು ಒಳ್ಳೆಯದೇ ಆಗಿರಲಿ ಅಥವಾ ಕಷ್ಟಕರವಾದದ್ದೇ ಆಗಿರಲಿ, ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುವಂತೆ ಮಲಗುವ ಮುನ್ನ ನೀವು ಇದನ್ನು ಸಾವಧಾನದಿಂದ ಆಲಿಸಬೇಕು. ರಾತ್ರಿ ಮಲಗುವ ಮುನ್ನ ನಿಮ್ಮ ಜೀವನದಲ್ಲಿ ನೀವು ಏನು ಸಾಧಿಸಲು ಬಯಸುವಿರಿ ಎಂಬುದರ ಕುರಿತು ಅವಶ್ಯಕವಾಗಿ ಯೋಚನೆ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಆಲೋಚನೆಗಳಿಗೆ ಸಕಾರಾತ್ಮಕ ಶಕ್ತಿಯು ಲಭಿಸುವುದು. ಇದರಿಂದಾಗಿ ನಿಮ್ಮ ಅಪೇಕ್ಷಿತ ಫಲಿತಾಂಶವು ನಿಮಗೆ ದೊರೆಯುವ ಸಾಧ್ಯತೆಗಳು, ಅಂದರೆ ಆ ಕಾರ್ಯದ ಪೂರ್ಣಗೊಳ್ಳುವಿಕೆಯ ಅವಕಾಶಗಳು ಸಹ ಬಹುಮಟ್ಟಿಗೆ ಅಸಂಖ್ಯಾತವಾಗಿ ಹೆಚ್ಚಾಗುತ್ತವೆ. ಆದ್ದರಿಂದ ಮಲಗುವ ಮುನ್ನ ಈ ಕೆಳಕಂಡ ವಿಷಯಗಳನ್ನು ನೀವು ನಿಮ್ಮಷ್ಟಕ್ಕೆ ನೀವೇ ಪ್ರೀತಿಯಿಂದ ಹೇಳಿಕೊಳ್ಳಬೇಕು. ಇಂದಿನ ದಿನವು ಅತ್ಯಂತ ಶುಭ ದಿನವಾಗಿತ್ತು. ಇಂದು ನಾವು ನಮ್ಮ ಪ್ರತಿಯೊಂದು ಕೆಲಸವನ್ನು ನಮ್ಮ ಪೂರ್ಣ ಹೃದಯದಿಂದ ಮತ್ತು ಇಚ್ಛಾಶಕ್ತಿಯಿಂದ ಸಂಪಾದನೆ ಮಾಡಿದ್ದೇವೆ. ನಾವು ಇಂದು ಏನೇ ಮಾಡಿದ್ದರೂ, ನಾವು ಏನನ್ನು ಕಲಿತೆವೋ, ಏನನ್ನು ಅರಿತುಕೊಂಡೆವೋ ಮತ್ತು ಏನನ್ನು ಅನುಭವಿಸಿದೆವೋ ಆ ಎಲ್ಲದರ ಬಗ್ಗೆ ನಾವು ಸಂಪೂರ್ಣವಾದ ತೃಪ್ತಿಯನ್ನು ಹೊಂದಿದ್ದೇವೆ. ನಮ್ಮ ಈ ದೇಹವು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಹಾಗೂ ನಮ್ಮ ಆತ್ಮವು ಸಂಪೂರ್ಣ ಶಾಂತಿಯಿಂದ ನೆಲೆಸಿದೆ. ಇಂದು ನಡೆದ ಪ್ರತಿಯೊಂದು ವಿಷಯವೂ ನಿನ್ನೆಯ ದಿನಕ್ಕಿಂತ ಉತ್ತಮವಾಗಿದೆ ಮತ್ತು ನಮ್ಮ ನಾಳೆಯ ದಿನವೂ ಇದಕ್ಕಿಂತಲೂ ಶ್ರೇಷ್ಠವಾಗಿರುವುದು ಎಂಬ ದೃಢವಿಶ್ವಾಸ ನಮ್ಮಲ್ಲಿದೆ. ನಾವು ಅತ್ಯಂತ ಸಂತೋಷವಾಗಿದ್ದೇವೆ ಮತ್ತು ಉತ್ತಮವಾದ ಅನುಭವವನ್ನು ಪಡೆಯುತ್ತಿದ್ದೇವೆ. ನಮ್ಮಲ್ಲಿ ಯಾವುದೇ ರೀತಿಯ ಚಿಂತೆಗಳಿಲ್ಲ, ಯಾವುದೇ ಭಯವಿಲ್ಲ, ಯಾವುದೇ ನಿರ್ಬಂಧಗಳಿಲ್ಲ. ನಮಗೆ ಯಾವುದೇ ಮಿತಿಯಿಲ್ಲ. ನಾವು ಪ್ರತಿಯೊಂದು ರೀತಿಯ ನಿರ್ಬಂಧಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದೇವೆ. ಈ ಇಡೀ ಸೃಷ್ಟಿಯು ನಮಗೆ ಸಹಾಯ ಮಾಡುತ್ತಿದೆ ಮತ್ತು ನಮ್ಮನ್ನು ಇನ್ನಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತಿದೆ. ನಾವು ಪ್ರತಿದಿನ ಹೊಸತೇನನ್ನಾದರೂ ಕಲಿಯುತ್ತೇವೆ. ಇಂದು ನಾವು ಏನೇ ಕಲಿತಿದ್ದರೂ ಅದಕ್ಕಾಗಿ ನಾವು ನಮ್ಮ ಪೂರ್ಣ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾಳೆಯ ದಿನದಲ್ಲಿ ಹೊಸತನ್ನು ಕಲಿಯಲು ನಾವು ಸಂಪೂರ್ಣವಾಗಿ ಸಿದ್ಧರಾಗಿದ್ದೇವೆ. ನಮ್ಮ ಆಲೋಚನಾ ಕ್ರಮ ಮತ್ತು ನಮ್ಮ ಜೀವನದ ಸಂದರ್ಭಗಳು ಇತರ ಎಲ್ಲರಿಗಿಂತ ಭಿನ್ನವಾಗಿವೆ. ನಾವು ಇತರ ಎಲ್ಲರಿಗಿಂತ ವಿಶಿಷ್ಟರಾಗಿದ್ದೇವೆ. ಆದ್ದರಿಂದ ನಮ್ಮನ್ನು ಯಾರೊಂದಿಗೂ ಹೋಲಿಸಲು ಸಾಧ್ಯವಿಲ್ಲ. ನಾವು ಕೇವಲ ಈ ದೇಹ ಮಾತ್ರವಲ್ಲ, ನಾವು ಈ ಇಡೀ ವಿಶ್ವವೇ ಆಗಿದ್ದೇವೆ. ಮತ್ತು ಈ ವಿಶ್ವದ ಎಲ್ಲಾ ಶಕ್ತಿಗಳು ನಮ್ಮ ಹೊರಗೆ ಇಲ್ಲ, ಬದಲಾಗಿ ನಮ್ಮೊಳಗೆಯೇ ಅಡಗಿವೆ. ನಾವು ನಮ್ಮೊಳಗೆ ನೆಲೆಸಿದ್ದೇವೆ. ಪ್ರತಿಯೊಂದು ದುರ್ಗುಣದಿಂದಲೂ ನಾವು ನಿಧಾನವಾಗಿ ಮುಕ್ತರಾಗುತ್ತಿದ್ದೇವೆ ಮತ್ತು ನಮ್ಮ ಮನಸ್ಸು ಇನ್ನಷ್ಟು ಶಾಂತಿಯನ್ನು ಪಡೆಯುತ್ತಿದೆ. ನಮ್ಮ ಹೃದಯವು ಸಂತೋಷದಿಂದ ತುಂಬಿದೆ ಮತ್ತು ನಮ್ಮ ಒಳಗಿನ ಧ್ವನಿಯನ್ನು ಆಲಿಸಲು ನಾವು ಸಮರ್ಥರಾಗಿದ್ದೇವೆ. ನಮ್ಮ ಆಳದಲ್ಲಿ ನಮಗೆ ಶಾಂತಿಯ ಅನುಭವವಾಗುತ್ತಿದೆ. ಇಂದು ನಮ್ಮ ಜೀವನದಲ್ಲಿ ಏನೇ ನಡೆಯುತ್ತಿದ್ದರೂ ಅದು ನಾಳೆ ನಮ್ಮ ಯಶಸ್ಸಿಗೆ ಕಾರಣವಾಗುವುದು ಎಂಬ ಸಂಪೂರ್ಣ ವಿಶ್ವಾಸ ನಮ್ಮಲ್ಲಿದೆ. ನಾವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿಕೊಳ್ಳುತ್ತೇವೆ ಮತ್ತು ಉಸಿರನ್ನು ಹೊರಗೆ ಬಿಡುವಾಗ ನಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕುತ್ತೇವೆ. ನಮಗೆ ಏನೇ ಸಂಭವಿಸಿದರೂ ಅದು ಒಳಿತಿಗಾಗಿಯೇ ಸಂಭವಿಸುತ್ತದೆ. ನಮ್ಮೊಂದಿಗೆ ನಾವು ಸಮಯ ಕಳೆಯುವುದು ಅತ್ಯಂತ ಸಂತೋಷದಾಯಕ ಅನುಭವವನ್ನು ನೀಡುತ್ತದೆ. ನಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನು ಆಲಿಸುವುದು ಮತ್ತು ಅದನ್ನು ಅನುಸರಿಸುವುದು ನಮ್ಮ ಜೀವನದ ಮುಖ್ಯ ಗುರಿಯಾಗಿದೆ. ನಾವು ಎಲ್ಲರನ್ನೂ ಪ್ರೀತಿಸುತ್ತೇವೆ ಮತ್ತು ಎಲ್ಲರೂ ನಮ್ಮನ್ನು ಪ್ರೀತಿಸುತ್ತಾರೆ. ತಿಳಿದೋ ಅಥವಾ ತಿಳಿಯದೆಯೋ ನಮಗೆ ಯಾರಾದರೂ ತಪ್ಪು ಮಾಡಿದ್ದರೆ ಅವರ ಬಗ್ಗೆ ನಮ್ಮಲ್ಲಿ ಯಾವುದೇ ದ್ವೇಷವಿಲ್ಲ. ನಮಗೆ ತಪ್ಪು ಮಾಡಿದವರನ್ನು ನಾವು ಹೃತ್ಪೂರ್ವಕವಾಗಿ ಕ್ಷಮಿಸುತ್ತೇವೆ ಮತ್ತು ಹಿಂದಿನ ದಿನಗಳಲ್ಲಿ ನಾವು ಮಾಡಿದ ಎಲ್ಲಾ ತಪ್ಪುಗಳಿಗಾಗಿ ನಮ್ಮನ್ನೂ ಸಹ ಸಂಪೂರ್ಣವಾಗಿ ಕ್ಷಮಿಸುತ್ತೇವೆ. ನಮ್ಮ ಗಮನವು ಹಿಂದಿನ ಘಟನೆಗಳ ಮೇಲೆ ಇಲ್ಲ, ಆದರೆ ನಮ್ಮ ಭವಿಷ್ಯದ ಮೇಲಿದೆ. ನಾಳೆ ನಾವು ಏನು ಮಾಡಬೇಕಾಗಿದೆಯೋ ಅದರ ಬಗ್ಗೆ ನಾವು ಉತ್ತಮವಾಗಿ ಯೋಚಿಸಿದ್ದೇವೆ ಮತ್ತು ನಮ್ಮ ಎಲ್ಲಾ ಗುರಿಗಳನ್ನು ಸಾಧಿಸಲು ನಾವು ಸಂಪೂರ್ಣವಾಗಿ ಸಿದ್ಧರಾಗಿದ್ದೇವೆ. ಇಂದು ನಮ್ಮಲ್ಲಿ ಏನೇ ಇದೆಯೋ ಮತ್ತು ನಮ್ಮ ಜೀವನದಲ್ಲಿ ನಮ್ಮೊಂದಿಗೆ ಇರುವ ಜನರು ಯಾರಿದ್ದಾರೆಯೋ ಅವರಿಗಾಗಿ ನಾವು ನಮ್ಮ ಪೂರ್ಣ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವನದಲ್ಲಿ ಏನೇ ನಡೆಯುತ್ತಿದೆಯೋ ಅದು ಅತ್ಯಂತ ಒಳ್ಳೆಯದಾಗಿದೆ. ಇನ್ನು ಮುಂದೆ ಏನೇ ನಡೆಯುತ್ತದೆಯೋ ಅದು ಕೂಡ ಅತ್ಯಂತ ಒಳ್ಳೆಯದಾಗಿರುವುದು. ಪ್ರತಿಯೊಬ್ಬರೂ ನಮ್ಮ ಒಳಿತನ್ನೇ ಬಯಸುತ್ತಾರೆ. ನಮ್ಮ ಹೃದಯದಲ್ಲಿ ಎಲ್ಲರಿಗಾಗಿ ಪ್ರೀತಿ ಮತ್ತು ಕರುಣೆ ಇದೆ. ನಮ್ಮ ಹೃದಯದಿಂದ ಕೇವಲ ಒಂದು ಪ್ರಾರ್ಥನೆ ಹೊರಹೊಮ್ಮುತ್ತಿದೆ. ಅದು ಏನೆಂದರೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರ ಬುದ್ಧಿಯೂ ಸರಿಯಾದ ದಿಕ್ಕಿನಲ್ಲಿ ಚಲಿಸಲಿ ಮತ್ತು ಎಲ್ಲರ ಜೀವನವೂ ಸಂತೋಷದಿಂದ ತುಂಬಿರಲಿ. ನಾವು ಪ್ರತಿಯೊಂದು ಚಿಂತೆ ಮತ್ತು ಸಮಸ್ಯೆಯನ್ನು ದೂರ ಮಾಡಿ ನಿದ್ರಿಸಲು ಹೋಗುತ್ತಿದ್ದೇವೆ ಮತ್ತು ನಾಳೆಯ ಬೆಳಿಗ್ಗೆ ನಾವು ಹೊಸ ಉತ್ಸಾಹದಿಂದ ಎಚ್ಚೆತ್ತು ನಮ್ಮ ಜೀವನಕ್ಕೆ ಹೊಸ ಆರಂಭವನ್ನು ನೀಡುತ್ತೇವೆ.
ರಾತ್ರಿಯಲ್ಲಿ ನಾವು ಯಾವ ಹಾಸಿಗೆಯ ಮೇಲೆ ಮಲಗುತ್ತೇವೆಯೋ ಆ ಹಾಸಿಗೆಯು ಸುಖಕರವಾಗಿರಬೇಕು ಮತ್ತು ಅದು ನಿಮ್ಮ ಆಯ್ಕೆಯದಾಗಿರಬೇಕು. ನಿಮ್ಮ ಆಯ್ಕೆಯ ಹಾಸಿಗೆಯ ಮೇಲೆ ಮಲಗುವುದು ಮಾನಸಿಕವಾಗಿ ಉತ್ತಮ ಪರಿಣಾಮವನ್ನು ಬೀರುತ್ತದೆ ಮತ್ತು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ. ನಮ್ಮ ಜೀವನವು ಒಂದು ಆಟಕ್ಕಿಂತ ಕಡಿಮೆಯೇನಲ್ಲ. ಅದರಲ್ಲಿ ಸುಖ ಮತ್ತು ದುಃಖಗಳೆರಡೂ ಇರುತ್ತವೆ. ನಾವು ಪ್ರತಿಯೊಂದು ಸನ್ನಿವೇಶವನ್ನು ಸಮಾನವಾಗಿ ಪರಿಗಣಿಸುತ್ತೇವೆ. ನಮ್ಮ ಜೀವನದಲ್ಲಿ ಒಂದು ಸಮಯ ಬರುತ್ತದೆ, ಆಗ ನಾವು ನಮ್ಮ ಜೀವನವನ್ನೇ ಭಾರ ಎಂದು ಭಾವಿಸಲು ಪ್ರಾರಂಭಿಸುತ್ತೇವೆ. ಅಂತಹ ಸಂದರ್ಭಗಳಲ್ಲಿ ನಮಗೆ ನಮ್ಮ ಪ್ರೀತಿಪಾತ್ರರ ಅವಶ್ಯಕತೆ ತುಂಬಾ ಇರುತ್ತದೆ. ಅದಕ್ಕಾಗಿಯೇ ನಾವು ಯಾವಾಗಲೂ ನಮ್ಮ ಪ್ರೀತಿಪಾತ್ರರೊಂದಿಗೆ ಪ್ರೀತಿಯಿಂದ ಇರಬೇಕು. ನಾವು ಯಾವಾಗಲೂ ಉತ್ತಮ ವಿಷಯಗಳನ್ನು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಓದುತ್ತಿರಬೇಕು. ನಮ್ಮ ಜೀವನವನ್ನು ನಡೆಸಲು ಸರಿಯಾದ ಮಾರ್ಗವನ್ನು ನಾವು ತಿಳಿಯಲು ಇದು ಅಗತ್ಯವಿದೆ. ಈ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಲು ನಿಮಗೆ ಬಹಳಷ್ಟು ಸಹಾಯ ಮಾಡುವುದು. ಮನಸ್ಸು ಏನನ್ನು ಅರ್ಥಮಾಡಿಕೊಳ್ಳಲು ಸಿದ್ಧವಾಗಿದೆಯೋ ಕಣ್ಣುಗಳು ಕೇವಲ ಅದನ್ನೇ ನೋಡುತ್ತವೆ. ಮುರಿದು ಹೋದ ಸಂಬಂಧಗಳನ್ನು ಮತ್ತು ಕೋಪಗೊಂಡ ವ್ಯಕ್ತಿಗಳನ್ನು ಸರಿಪಡಿಸಲು ಸಾಧ್ಯವಾಗುವ ವ್ಯಕ್ತಿಯೇ ತನ್ನ ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ. ನೀವು ಯಾವುದಕ್ಕಾದರೂ ವ್ಯಸನ ಹೊಂದಬೇಕಾಗಿದ್ದರೆ ಶ್ರಮಕ್ಕೆ ವ್ಯಸನಿಗಳಾಗಿರಿ. ಯಶಸ್ಸಿನ ಜೊತೆಗೆ ರೋಗವೂ ಬರುತ್ತದೆ ಎಂದು ನಂಬಿರಿ. ನಿಮ್ಮ ಕೈಗಳ ಮೇಲಿನ ರೇಖೆಗಳನ್ನು ಅತಿಯಾಗಿ ನಂಬಬೇಡಿ, ಏಕೆಂದರೆ ಕೈಗಳೇ ಇಲ್ಲದವರಿಗೂ ಅದೃಷ್ಟವಿರುತ್ತದೆ. ವಾಸ್ತವವನ್ನು ಹೇಗಿದೆಯೋ ಹಾಗೆಯೇ ಎದುರಿಸಿ. ಅದು ಏನೇ ಇರಲಿ ಅಥವಾ ನೀವು ಏನನ್ನು ಬಯಸುತ್ತೀರೋ, ಕಲ್ಲಿನಲ್ಲಿ ಒಂದೇ ಒಂದು ದೋಷವಿದೆ, ಅದು ಕರಗುವುದಿಲ್ಲ. ಆದರೆ ಇದು ಅದರ ಶ್ರೇಷ್ಠ ಗುಣ, ಅದು ಬದಲಾಗುವುದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಯು ನಿಮ್ಮನ್ನು ಜಗತ್ತಿನ ಕಣ್ಣುಗಳಲ್ಲಿ ಕೆಟ್ಟವರನ್ನಾಗಿ ಮಾಡಬಹುದು, ಆದರೆ ಆ ಪರಮಾತ್ಮನ ದೃಷ್ಟಿಯಲ್ಲಿ ಕೆಟ್ಟವರನ್ನಾಗಿ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ದೇವರೇ ಆ ವ್ಯಕ್ತಿಯಾಗಿರುತ್ತಾನೆ. ತನ್ನ ತಪ್ಪುಗಳಿಗಾಗಿ ತನ್ನೊಂದಿಗೆ ತಾನೇ ಹೋರಾಡುವ ವ್ಯಕ್ತಿಯನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಜೀವನವು ಒಂದು ಪಯಣವಾಗಿದೆ. ಅದನ್ನು ಬಲವಂತದಿಂದ ತೆಗೆದುಕೊಳ್ಳುವ ಬದಲು ಅದನ್ನು ಬಲಶಾಲಿ ರೀತಿಯಲ್ಲಿ ಬದುಕಬೇಕು. ಸರಿಯಾದ ಸಮಯದಲ್ಲಿ ನಮ್ಮ ತಪ್ಪನ್ನು ಒಪ್ಪಿಕೊಳ್ಳದಿರುವುದು ಮತ್ತೊಂದು ತಪ್ಪಾಗಿದೆ. ನಿಮ್ಮ ಬಗ್ಗೆ ಅಥವಾ ಬೇರೊಬ್ಬರ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಇಟ್ಟುಕೊಳ್ಳಬೇಡಿ. ಇತರರ ಅಭಿಪ್ರಾಯವು ನಿಮ್ಮ ವಾಸ್ತವವಾಗಲು ನೀವು ಅವಕಾಶ ನೀಡಬಾರದು. ಜವಾಬ್ದಾರಿಗಳು ಸಹ ತಮ್ಮನ್ನು ತಾವೇ ಪರೀಕ್ಷಿಸಿಕೊಳ್ಳುತ್ತವೆ. ಅವುಗಳನ್ನು ಎಷ್ಟು ಪೂರೈಸುತ್ತಾರೋ ಅಷ್ಟು ಅವು ಹೆಚ್ಚು ತೊಂದರೆ ನೀಡುತ್ತವೆ. ಜೀವನದಲ್ಲಿ ನೀವು ಅಂತಹ ವೇಗದಿಂದ ಮುನ್ನುಗ್ಗಿರಿ, ಜನರಿ ಮಾಡುವ ಕೆಡುಕಿನ ಎಳೆಗಳು ನಿಮ್ಮ ಪಾದಗಳ ಮೇಲೆ ಬಿದ್ದು ಮುರಿದು ಹೋಗಲಿ. ನಿಮ್ಮ ನಿರೀಕ್ಷೆಗಳನ್ನು ವಾಸ್ತವದಿಂದ ನೀವು ಬೇರ್ಪಡಿಸಿದರೆ ನಿಮಗೆ ಎಂದಿಗೂ ನಿರಾಶೆಯಾಗುವುದಿಲ್ಲ. ತಪ್ಪುಗಳನ್ನು ಮಾಡುತ್ತಾ ಕಳೆದ ಜೀವನವು ಏನನ್ನೂ ಮಾಡದೆ ಕಳೆದ ಜೀವನಕ್ಕಿಂತ ಹೆಚ್ಚು ಗೌರವಯುತವಾಗಿದೆ ಮತ್ತು ಹೆಚ್ಚು ಉಪಯುಕ್ತವಾಗಿದೆ. ಜಗತ್ತು ನಿಮಗೆ ಜೀವನವನ್ನು ನೀಡಬೇಕಿದೆ ಎಂದು ಹೇಳುತ್ತಾ ಸುತ್ತಾಡಬೇಡಿ. ಜಗತ್ತಿಗೆ ನಿಮ್ಮಿಂದ ಏನೂ ಸಂಬಂಧವಿಲ್ಲ. ನೀವು ಯಾರಿಗಾದರೂ ದ್ರೋಹ ಮಾಡಿದರೆ ಅವನು ಎಷ್ಟು ಮೂರ್ಖ ಎಂದು ಯೋಚಿಸಬೇಡಿ. ಬದಲಿಗೆ ನಿಮ್ಮ ಮೇಲೆ ಅವನಿಗೆ ಎಷ್ಟು ವಿಶ್ವಾಸವಿತ್ತು ಎಂದು ಯೋಚಿಸಿ. ಇಲ್ಲಿ ಪ್ರತಿಯೊಂದು ಪಕ್ಷಿಯೂ ಗಾಯಗೊಂಡಿದೆ, ಆದರೆ ಮತ್ತೆ ಹಾರಲು ಸಾಧ್ಯವಾಗುವವನು ಮಾತ್ರ ಜೀವಂತವಾಗಿರುತ್ತಾನೆ. ಜಗತ್ತಿನಲ್ಲಿ ಅತ್ಯುತ್ತಮ ಪುಸ್ತಕವೆಂದರೆ ನಾವೇ. ನಿಮ್ಮನ್ನು ನೀವು ಅರ್ಥಮಾಡಿಕೊಳ್ಳಿರಿ. ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಜನರು ನಿಮಗೆ ಹೇಗೆ ವರ್ತಿಸಬೇಕೆಂದು ನೀವು ಬಯಸುತ್ತೀರೋ ಅದೇ ರೀತಿಯಲ್ಲಿ ನೀವು ಇತರರನ್ನು ನಡೆಸಿಕೊಳ್ಳಿರಿ. ನಮ್ಮ ಜೀವನದಲ್ಲಿ ನಮಗೆ ಆಗಾಗ್ಗೆ ಸಿಗಲು ತುಂಬಾ ಕಷ್ಟಕರವಾದ ವಿಷಯಗಳೇ ಇಷ್ಟವಾಗುತ್ತವೆ. ಜೀವನದ ಪಾತ್ರವನ್ನು ನಿರ್ವಹಿಸುವುದು ಅಷ್ಟು ಸುಲಭವಲ್ಲ. ಚದುರಿ ಹೋಗಬೇಕಾಗುತ್ತದೆ. ಸಂಬಂಧಗಳನ್ನು ಸರಿಪಡಿಸಲು ಜೀವನವು ಎಂದಿಗೂ ಚಿಕ್ಕದಾಗಿರುವುದಿಲ್ಲ. ನಮ್ಮ ಆಸೆಗಳು ಮಾತ್ರ ಹೆಚ್ಚುತ್ತಾ ಹೋಗುತ್ತವೆ. ಯಾರಿಗಾದರೂ ಉಪಯುಕ್ತವಾಗಲು ಜೀವನವನ್ನು ನೀಡಲಾಯಿತು, ಆದರೆ ಸಮಯವು ಕಾಗದದ ತುಂಡುಗಳನ್ನು ಗಳಿಸಲು ಕಳೆದು ಹೋಗುತ್ತಿದೆ. ಒಂದು ಕ್ಷಣ ಒಪ್ಪಿಕೊಳ್ಳೋಣ, ನಿರ್ಧಾರಗಳು ಹಣೆಬರಹದಲ್ಲಿ ಬರೆಯಲ್ಪಟ್ಟಿವೆ. ನೀವು ಪ್ರತೀಕಾರ ತೀರಿಸಿಕೊಳ್ಳಬೇಡಿ, ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಬಹುಶಃ ನಿಮ್ಮ ಅದೃಷ್ಟವೂ ಬದಲಾಗಬಹುದು. ಯಾರಾದರೂ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತನಾಡಿದರೆ ಚಿಂತಿಸಬೇಡಿ, ಏಕೆಂದರೆ ಅದು ಹೇಳಿಕೆ ಇರುವವರಿಗೆ ಮಾತ್ರ ಸಂಬಂಧಿಸಿದ್ದು. ಜೀವನದಲ್ಲಿ ಏನಾದರೂ ಕೆಟ್ಟದು ಸಂಭವಿಸಿದರೆ ತಾಳ್ಮೆ ವಹಿಸಿ, ಏಕೆಂದರೆ ಅತ್ತ ನಂತರ ನಗಲು ಅವಕಾಶವಿರುತ್ತದೆ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇದ್ದರೆ ಅದು ನಿಮ್ಮ ಶಕ್ತಿಯಾಗುತ್ತದೆ, ಮತ್ತು ಅದೇ ನಂಬಿಕೆ ಇತರರಲ್ಲಿ ಇದ್ದರೆ ಅದು ದುರ್ಬಲತೆಯಾಗುತ್ತದೆ. ಗಾಳಿಯ ದಿಕ್ಕನ್ನು ಬದಲಾಯಿಸುವುದಕ್ಕೆ ಭಯವೇಕೆ? ನಾವು ನಮ್ಮವರೇ ಕಾಲಕಾಲಕ್ಕೆ ಬದಲಾಗುವುದನ್ನು ನೋಡಿದ್ದೇವೆ. ನಾವು ಏನಾದರೂ ಸಾಧಿಸಲು ಬಯಸಿದರೆ ಅದನ್ನು ನೀವೇ ಮಾಡಬೇಕಾಗುವುದು, ಮತ್ತು ಇಡೀ ಜಗತ್ತಿನೊಂದಿಗೆ ಹೋರಾಡುವ ಮೊದಲು ನಿಮ್ಮೊಂದಿಗೆ ನೀವೇ ಯುದ್ಧವನ್ನು ಮಾಡಬೇಕಾಗುತ್ತದೆ. ಕಾಲವು ಉತ್ತಮವಾಗಿದ್ದರೆ ನಿಮ್ಮ ತಪ್ಪು ಸಹ ಹಾಸ್ಯದಂತೆ ತೋರುತ್ತದೆ, ಮತ್ತು ಕಾಲವು ಕೆಟ್ಟದ್ದಾಗಿದ್ದರೆ ಹಾಸ್ಯವು ಸಹ ತಪ್ಪಾಗುತ್ತದೆ. ವೈಫಲ್ಯವು ಒಂದು ಸವಾಲಾಗಿದೆ, ಅದನ್ನು ಸ್ವೀಕರಿಸಿ. ನಿಮ್ಮಲ್ಲಿ ಏನು ಕೊರತೆ ಇದೆ ಎಂದು ನೋಡಿ, ಮತ್ತು ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. ನಿಮ್ಮ ಸಂತೋಷಕ್ಕಾಗಿ ನಿಮ್ಮಲ್ಲಿ ಸೋಲುವ ವ್ಯಕ್ತಿಯಿಂದ ನೀವು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಜನರಿಂದ ಹೆಚ್ಚು ನಿರೀಕ್ಷಿಸಬೇಡಿ, ಏಕೆಂದರೆ ಜನರು ತಮ್ಮ ಪ್ರಯೋಜನ ಇರುವವರೆಗೆ ಮಾತ್ರ ನಿಮ್ಮನ್ನು ಬೆಂಬಲಿಸುತ್ತಾರೆ. ಕನಸುಗಳು ನೀವು ನಿದ್ರಿಸುವಾಗ ಕಾಣುವಂತದ್ದಲ್ಲ, ಅವು ನಿಮ್ಮನ್ನು ನಿದ್ರಿಸಲು ಬಿಡದಂತವುಗಳಾಗಿವೆ. ನೀವು ನಿಮ್ಮ ಹಿಂದಿನ ಬಗ್ಗೆ ಯೋಚಿಸುತ್ತಾ ಕುಳಿತರೆ ನಿಮ್ಮ ಇಂದಿನ ಮತ್ತು ನಾಳಿನ ದಿನವನ್ನು ನೀವು ಎಂದಿಗೂ ನಿರ್ಮಿಸಲು ಸಾಧ್ಯವಾಗುವುದಿಲ್ಲ.
ಅಷ್ಟು ಮುಗ್ಗರಿಸುವಿಕೆಗಳನ್ನು ನೀಡಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞರಾಗಿದ್ದೇವೆ. ಜೀವನವನ್ನು ನಿಭಾಯಿಸುವ ಕೌಶಲ್ಯವು ಉತ್ತಮವಾಗದಿದ್ದರೂ ಪರವಾಗಿಲ್ಲ, ಬಂದಿದೆ. ಕೆಲವು ವಿಷಯಗಳಿಗೆ ಉತ್ತರವು ಕೇವಲ ಮೌನವಾಗಿರುತ್ತದೆ. ಮತ್ತು ನಮ್ಮನ್ನು ನಂಬಿರಿ, ಇದು ಅತ್ಯಂತ ಸುಂದರವಾದ ಉತ್ತರವಾಗಿದೆ. ನಿಮ್ಮ ಜೇಬುಗಳು ಖಾಲಿಯಾಗಿದ್ದರೂ ಸಹ ಅವರು ಏನನ್ನೂ ನಿರಾಕರಿಸುವುದನ್ನು ನಾವು ನಮ್ಮ ತಂದೆಯವರನ್ನು ಬಿಟ್ಟು ಬೇರೆ ಯಾರನ್ನೂ ನೋಡಲಿಲ್ಲ. ಜಗತ್ತಿನಲ್ಲಿ ತಾಯಿಯ ಹೃದಯವೇ ಅತ್ಯಂತ ಮೃದುವಾದದ್ದು ಎಂದು ಯಾರು ಹೇಳುತ್ತಾರೆ? ತಂದೆಯಂದಿರು ತಮ್ಮ ಹೆಣ್ಣು ಮಕ್ಕಳಿಗೆ ವಿದಾಯ ಹೇಳುವುದನ್ನು ನಾವು ಆಗಾಗ್ಗೆ ಕೇಳಿದ್ದೇವೆ. ಸಾಧ್ಯವಾದಷ್ಟು ಮೌನವಾಗಿರುವುದು ಉತ್ತಮ, ಏಕೆಂದರೆ ನಾಲಿಗೆಯೇ ಅತಿ ದೊಡ್ಡ ಅಪರಾಧವನ್ನು ಮಾಡುತ್ತದೆ. ಮೌನದಲ್ಲಿಯೂ ಸಹ ಕೆಲವು ವಿಷಯಗಳನ್ನು ತಪ್ಪಿಸಿ ಎಲ್ಲದರ ಬಗ್ಗೆಯೂ ವಾದಿಸುವುದು ಒಳ್ಳೆಯದಲ್ಲ. ಮನುಷ್ಯನಿಗೆ ತನ್ನ ಸ್ಥಾನಮಾನವನ್ನು ಮರೆಯುವ ಕಾಯಿಲೆಯಿದೆ ಮತ್ತು ಪ್ರಕೃತಿಯು ಅದನ್ನು ನೆನಪಿಸಲು ಪರಿಪೂರ್ಣ ಔಷಧಿಯನ್ನು ನೀಡಿದೆ. ಜೀವನವು ಯಾರಿಲ್ಲದೆ ನಿಲ್ಲುವುದಿಲ್ಲ, ಆದರೆ ಪ್ರೀತಿಪಾತ್ರರಿಲ್ಲದೆ ಅದು ಕಳೆಯುವುದಿಲ್ಲ. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಕಹಿ ಸಿಪ್ಸ್ಗಳು ಆಗಾಗ್ಗೆ ಜೀವನವನ್ನು ಸಿಹಿಗೊಳಿಸುತ್ತವೆ. ಜೀವನದಲ್ಲಿ ನಿಮಗೆ ಶಾಂತಿ ಬೇಕಿದ್ದರೆ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ ಮತ್ತು ಜನರಿಗೆ ಸಹಾಯ ಮಾಡಿ. ಕೇವಲ ಮಾತುಗಳ ಮೇಲೆ ಅಲ್ಲ, ಜೀವನದ ವಾಸ್ತವವನ್ನು ಮಾತ್ರ ತಿಳಿದುಕೊಳ್ಳಬೇಕಾಗಿದೆ. ನೋವಿನಲ್ಲಿ ನೀವು ಒಬ್ಬರೇ ಇರುತ್ತೀರಿ ಮತ್ತು ಸಂತೋಷದಲ್ಲಿ ಇಡೀ ಜಗತ್ತೇ ಇರುತ್ತದೆ. ಕಠಿಣ ಪರಿಶ್ರಮಕ್ಕೆ ಎಷ್ಟು ಹತ್ತಿರವಾಗಿರಿ ಎಂದರೆ ಗುರಿಯು ಎಂದಿಗೂ ನಿಮ್ಮಿಂದ ದೂರವಾಗುವುದಿಲ್ಲ. ನಮ್ಮನ್ನು ತಿರಸ್ಕರಿಸಿದವರು ನಮ್ಮ ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅಂತಹ ಸಮಯವನ್ನು ನಾವು ತರುತ್ತೇವೆ. ಅವರು ನಮ್ಮನ್ನು ಭೇಟಿಯಾಗಲು ಬರುತ್ತಾರೆ. ಇತರರನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟಕರವಾದಲ್ಲಿ ಅಂತಹ ಜನರು ತಮ್ಮನ್ನು ತಾವು ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಉತ್ತಮ. ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳುವ ನಿಜವಾದ ಸಂತೋಷವು ಆಗ ದೊರೆಯುತ್ತದೆ. ಇಡೀ ಜಗತ್ತು ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಕೆಟ್ಟ ಜನರಿಗೆ ಕೇವಲ ಅರಿತುಕೊಳ್ಳುವುದರಿಂದ ಮಾತ್ರ ಅರ್ಥವಾಗುತ್ತಿದ್ದರೆ ಅವರು ತಮ್ಮ ಕೊಳಲನ್ನು ಕಳೆದುಕೊಂಡಿರುತ್ತಿದ್ದರು. ಮಹಾಭಾರತವು ಎಂದಿಗೂ ನಡೆಯಲು ಬಿಡದವನು ಆ ಪರಮಾತ್ಮ. ನಿಮ್ಮ ಮನಸ್ಸಿನಲ್ಲಿ ನೀವು ನಿರ್ಧರಿಸಿದ್ದರೆ ಅರ್ಧದಷ್ಟು ವಿಜಯವು ಮುಗಿದಂತೆಯೇ ಸರಿ. ನಿಮ್ಮ ಬಗ್ಗೆ ಬೇರೊಬ್ಬರ ಅಭಿಪ್ರಾಯವು ನಿಮ್ಮ ವಾಸ್ತವವಾಗಲು ಅವಕಾಶ ನೀಡಬೇಡಿ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ಚಿಂತಿಸಬೇಡಿ, ಏಕೆಂದರೆ ನೆರಳು ದೇಹವನ್ನು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಅದು ಶತ್ರುಗಳಿಗೆ ಸಹಾಯಕವಾಗುವುದಿಲ್ಲ. ಯಾರನ್ನಾದರೂ ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಕೆಲವು ಸಂಬಂಧಗಳಿಗೆ ಹೆಸರುಗಳಿರುವುದಿಲ್ಲ. ಕೆಲವು ಸಂಬಂಧಗಳು ಕೇವಲ ಹೆಸರಿಗೆ ಮಾತ್ರ ಇರುತ್ತವೆ. ಇದು ಕಹಿಯಾಗಿದೆ, ಆದರೆ ಇದು ಸತ್ಯ. ನಿಮ್ಮವರು ಯಾವಾಗ ನಿಮ್ಮವರಾಗುತ್ತಾರೆ ಮತ್ತು ಅಪರಿಚಿತರು ಯಾವಾಗ ನಿಮ್ಮವರಾಗುತ್ತಾರೆ ಎಂದು ನಿಮಗೆ ಎಂದಿಗೂ ತಿಳಿಯುವುದಿಲ್ಲ. ವಾಸ್ತವವನ್ನು ಹೇಗಿದೆಯೋ ಹಾಗೆಯೇ ಎದುರಿಸಿ, ಮತ್ತು ಅದು ಹೇಗಿತ್ತು ಅಥವಾ ನಿಮಗೆ ಇಷ್ಟವಾದಂತೆ ಅಲ್ಲ. ಅವಕಾಶವು ಸಿದ್ಧತೆಯನ್ನು ಭೇಟಿಯಾದಾಗ ಅದೃಷ್ಟವೂ ಸಂಭವಿಸುತ್ತದೆ, ಆದರೆ ಸಿದ್ಧತೆಯ ಕೊರತೆಯು ವಾಸ್ತವವನ್ನು ಭೇಟಿಯಾದಾಗ ದುರದೃಷ್ಟವೂ ಸಂಭವಿಸುತ್ತದೆ. ಇದು ಕಹಿಯಾಗಿದೆ, ಆದರೆ ಸತ್ಯ. ನೀವು ಸಂಬಂಧಗಳನ್ನು ಎಷ್ಟೇ ಚೆನ್ನಾಗಿ ನಿರ್ವಹಿಸಿದರೂ ನೀವು ಎಲ್ಲರ ಒಡನಾಡಿಯಾಗಲು ಸಾಧ್ಯವಿಲ್ಲ. ಸೋತ ವ್ಯಕ್ತಿಯು ಮತ್ತೆ ಗೆಲ್ಲುವ ಭರವಸೆಯನ್ನು ಹೊಂದಬಹುದು, ಆದರೆ ಸೋಲಿನಿಂದ ಆಶಾವಾದ ಕಳೆದುಕೊಂಡ ವ್ಯಕ್ತಿಯು ಎಲ್ಲವನ್ನೂ ಕಳೆದುಕೊಂಡಿರುತ್ತಾನೆ. ನದಿಯ ದಡದಲ್ಲಿ ನಿಂತರೆ ನದಿಯನ್ನು ದಾಟಲು ಸಾಧ್ಯವಿಲ್ಲ. ನೀವು ಅದನ್ನು ದಾಟಲು ಅದರೊಳಗೆ ಹೋಗಬೇಕಾಗುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವುದು ನಿಮ್ಮ ಕರ್ತವ್ಯ. ಉಳಿದ ಎಲ್ಲವೂ ದೈವ ಸಂಕಲ್ಪಕ್ಕೆ ಬಿಟ್ಟದ್ದು. ಒಳ್ಳೆಯ ದಿನಗಳಲ್ಲಿ ದೇವರ ಹೆಸರನ್ನು ನೆನಪಿಸಿಕೊಳ್ಳಿ. ಕೆಟ್ಟ ದಿನಗಳನ್ನು ನೋಡಲು ಸಹ ನಾವು ಧೈರ್ಯದಿಂದ ಎದುರಿಸಬೇಕಾಗುತ್ತದೆ. ನೀವು ಒಬ್ಬರೇ ಇದ್ದೀರಿ ಎಂದು ಎಂದಿಗೂ ಯೋಚಿಸಬೇಡಿ. ಬದಲಿಗೆ ನೀವು ಒಬ್ಬರೇ ಸಾಕು ಎಂದು ಯೋಚಿಸಿ. ನಾವು ಸ್ನೇಹಿತರಂತೆ ಕುಳಿತುಕೊಳ್ಳುತ್ತಿದ್ದ ಆ ಸುಂದರ ದಿನಗಳು ಜೀವನದ ಹಾದಿಯಲ್ಲಿ ಹೆಚ್ಚು ಸಂತೋಷ ಮತ್ತು ಕಡಿಮೆ ದುಃಖವನ್ನು ಹಂಚಿಕೊಳ್ಳುತ್ತಿದ್ದವು. ನೀವು ಒಬ್ಬರೇ ನಡೆಯಬೇಕಾಗುತ್ತದೆ. ಯಾವುದೇ ಕುಟುಂಬವಿಲ್ಲ, ಸ್ನೇಹಿತರಿಲ್ಲ, ಕೇವಲ ನೀವು ಮತ್ತು ನಿಮ್ಮ ಧೈರ್ಯ ಮಾತ್ರ. ಮಕ್ಕಳ ಮೇಲಿನ ತಂದೆಯ ಹೃದಯದ ಪ್ರೀತಿಯು ಎಷ್ಟಿರುತ್ತದೆ ಎಂದರೆ ಮಗುವಿನ ತಪ್ಪುಗಳಿಗಾಗಿ ಅವರು ತಮ್ಮ ಪೋಷಣೆಯನ್ನೇ ದೂಷಿಸುತ್ತಾರೆ. ಜೀವನದಲ್ಲಿ ಗಾಯಗಳು ಎಂದಿಗೂ ವಾಸಿಯಾಗುವುದಿಲ್ಲ, ಅವು ಕೇವಲ ನೋವನ್ನು ಸಹಿಸುತ್ತವೆ. ಅಹಂಕಾರದ ಬಗ್ಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ತಪ್ಪು ಎಂದು ನಿಮಗೆ ಎಂದಿಗೂ ಅನಿಸಲು ಅದು ಬಿಡುವುದಿಲ್ಲ. ಯಾರಿಗಾದರೂ ದ್ರೋಹ ಮಾಡಿ ಅವನು ಎಷ್ಟು ಮೂರ್ಖ ಎಂದು ಯೋಚಿಸಬೇಡಿ. ಬದಲಿಗೆ ನಿಮ್ಮ ಮೇಲೆ ಅವನಿಗೆ ಎಷ್ಟು ವಿಶ್ವಾಸವಿತ್ತು ಎಂದು ಯೋಚಿಸಿ. ಈ ಹಂತವೂ ಸಹ ಕಳೆದು ಹೋಗುವುದು. ಸ್ವಲ್ಪ ತಾಳ್ಮೆ ಇರಲಿ. ಸಂತೋಷವೇ ನಿಲ್ಲದಿದ್ದಾಗ ದುಃಖವೂ ಏಕೆ ನಿಲ್ಲಬೇಕು? ಏನನ್ನಾದರೂ ಮುರಿಯಲು ಕಲ್ಲನ್ನು ಎಸೆಯುವುದು ಅನಿವಾರ್ಯವಲ್ಲ. ಮಾತನಾಡುವ ಧ್ವನಿಯನ್ನು ಬದಲಾಯಿಸುವುದರಿಂದಲೂ ಅನೇಕ ವಿಷಯಗಳು ಮುರಿಯಬಹುದು. ಸಂಬಂಧಗಳು ಗಾಜಿನಂತಿರುತ್ತವೆ, ಒಡೆದರೆ ಅವು ಚುಚ್ಚುತ್ತವೆ. ಹಸ್ತದ ಮೇಲೆ ಅಲಂಕಾರ ಮಾಡಿ, ಏಕೆಂದರೆ ಮುರಿಯಲು ಒಂದು ಕ್ಷಣ ತೆಗೆದುಕೊಳ್ಳುತ್ತದೆ ಮತ್ತು ಮಾಡಲು ವರ್ಷಗಳು ಬೇಕಾಗುತ್ತವೆ. ನಿಮ್ಮ ಸಮಸ್ಯೆಗಳನ್ನು ನೀವು ಎದುರಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನೂ ದೊಡ್ಡದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಮಂಗಳ ಗ್ರಹದ ಮೇಲೆ ಜೀವವಿದೆಯೇ ಎಂದು ಜಗತ್ತಿನ ಅತಿದೊಡ್ಡ ವಿಜ್ಞಾನಿಗಳು ಹುಡುಕುತ್ತಿದ್ದಾರೆ. ಮನುಷ್ಯನು ಜೀವನದಲ್ಲಿ ಸಂತೋಷವಿದೆಯೇ ಅಥವಾ ಇಲ್ಲವೇ ಎಂದು ಹುಡುಕುತ್ತಿಲ್ಲ. ನಿಮ್ಮ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ಜನರಿಗೆ ಅನುಮಾನ ಬರುತ್ತದೆ ಮತ್ತು ಕೆಟ್ಟ ವಿಷಯಗಳನ್ನು ಕೇಳಿದ ತಕ್ಷಣ ಅದನ್ನು ನಂಬುತ್ತಾರೆ. ತಮ್ಮ ಜೀವನದುದ್ದಕ್ಕೂ ಕಲಿಯಲು ಸಾಧ್ಯವಾಗದ ಜನರು ಕೇವಲ ಪುಸ್ತಕಗಳನ್ನು ಓದುವುದರಿಂದ
ಕೆಲವು ಮುಖಗಳನ್ನು ಹತ್ತಿರದಿಂದ ನೋಡಿದಾಗ ಅನೇಕ ಪಾಠಗಳನ್ನು ಕಲಿಯುತ್ತಾರೆ ಎಂದು ತಿಳಿಯುತ್ತಾರೆ. ಇತರರ ಮೇಲೆ ಭರವಸೆ ಇಡುವ ಬದಲು ನಿಮ್ಮ ಮೇಲೆ ಭರವಸೆ ಇಡಲು ಪ್ರಯತ್ನಿಸಿ. ಅದೃಷ್ಟವು ನಿಮ್ಮ ಸ್ನೇಹಿತನಲ್ಲ, ಆದರೂ ಅದು ಕೋಪಗೊಳ್ಳುತ್ತದೆ. ಬುದ್ಧಿವಂತಿಕೆಯು ಕಬ್ಬಿಣವಲ್ಲ, ಆದರೂ ಅದು ತುಕ್ಕು ಹಿಡಿಯುತ್ತದೆ. ಆತ್ಮಗೌರವವೂ ದೇಹವಲ್ಲ, ಆದರೂ ಅದು ಗಾಯಗೊಳ್ಳುತ್ತದೆ. ಮತ್ತು ಮನುಷ್ಯನು ಹವಾಮಾನವಲ್ಲ, ಆದರೂ ಸಂಬಂಧಗಳು ಬದಲಾಗುತ್ತವೆ. ಸಂಬಂಧಗಳು ಎಷ್ಟೇ ಕೆಟ್ಟದ್ದಾಗಿದ್ದರೂ ಅವುಗಳನ್ನು ಎಂದಿಗೂ ಮುರಿಯಬೇಡಿ. ಏಕೆಂದರೆ ನೀರು ಎಷ್ಟೇ ಕೊಳಕಾಗಿದ್ದರೂ ಬಾಯಾರಿಕೆಯನ್ನು ನೀಗಿಸದಿದ್ದರೂ ಅದು ಬೆಂಕಿಯನ್ನು ನಂದಿಸುತ್ತದೆ. ಪ್ರತಿಯೊಬ್ಬರೂ ತಮ್ಮ ಜೀವನದ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ. ವ್ಯತ್ಯಾಸವಿಷ್ಟೇ, ಕೆಲವರಿಗೆ ಕಡಿಮೆ ಮತ್ತು ಕೆಲವರಿಗೆ ಹೆಚ್ಚು ಸಮಸ್ಯೆಗಳಿವೆ. ಜೀವನದಲ್ಲಿ ಯಶಸ್ವಿಯಾದ ಎಲ್ಲಾ ಜನರು ಖಂಡಿತವಾಗಿಯೂ ವೈಫಲ್ಯವನ್ನು ಎದುರಿಸಿದ್ದಾರೆ. ಜೀವನವು ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಇದು ಜೀವನದ ಪ್ರತಿಯೊಂದು ಬಣ್ಣವನ್ನು ಮಿಶ್ರಣ ಮಾಡುವ ಸಮಯ. ಜೀವನದ ವ್ಯಾಪಾರಿ ಎಂದರೆ ಯಾರು ತಮ್ಮ ಜೀವನವನ್ನು ತಮ್ಮ ಮೇಲೆಯೇ ಕಳೆಯುತ್ತಾರೋ ಅವರು. ಯಾರೊಬ್ಬರ ಜೀವನದಲ್ಲಿ ನಿಮ್ಮ ಉಪಸ್ಥಿತಿ ಮತ್ತು ಅನುಪಸ್ಥಿತಿ ಎರಡೂ ಸಮಾನವಾಗಿದ್ದರೆ ಆಗ ನೀವು ಇಲ್ಲದಿರುವುದೇ ಉತ್ತಮ. ಇದು ಅಹಂಕಾರವಲ್ಲ, ಇದು ಆತ್ಮಗೌರವ. ಎಲ್ಲವೂ ತನ್ನದೇ ಆದ ಸಮಯದಲ್ಲಿ ಸರಿಹೊಂದುತ್ತದೆ. ಕೇವಲ ನಡವಳಿಕೆ ಮತ್ತು ಬಾಂಧವ್ಯ ಮಾತ್ರ. ಅದು ಎಂದಿಗೂ ವಯಸ್ಸಾಗುವುದಿಲ್ಲ. ಕೆಲವೊಮ್ಮೆ ಕಲ್ಲಿನಿಂದ ಮುಗ್ಗರಿಸಿದರೂ ಗಾಯವಾಗುವುದಿಲ್ಲ. ಮತ್ತು ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಒಂದು ಸಣ್ಣ ವಿಷಯದಿಂದ ಚದುರಿ ಹೋಗುತ್ತಾನೆ. ಕೆಲವೊಮ್ಮೆ ಬೇರೊಬ್ಬರ ಉತ್ಸಾಹವನ್ನು ನೋಡಿದಾಗ ತನ್ನಲ್ಲಿಯೂ ಉತ್ಸಾಹವು ಬೆಳೆಯುತ್ತದೆ. ಮತ್ತು ಯಾರೊಬ್ಬರ ಪಾದಗಳಿಗೆ ಬಿದ್ದು ಗೌರವವನ್ನು ಪಡೆಯುವ ಬದಲು ನಿಮ್ಮದೇ ಪಾದಗಳ ಮೇಲೆ ನಡೆಯಲು ನಿರ್ಧರಿಸಿ. ನೀವು ಜೀವನದಲ್ಲಿ ಕೇವಲ ಒಮ್ಮೆ ಮಾತ್ರ ಬದುಕುತ್ತೀರಿ. ನೀವು ಅದನ್ನು ಸರಿಯಾಗಿ ಬದುಕಿದರೆ ಒಮ್ಮೆ ಸಾಕು. ಹೋರಾಟವು ಎಷ್ಟು ಕಠಿಣವಾಗಿದೆಯೋ ನಿಮ್ಮ ಉದ್ದೇಶಗಳ ಮೇಲೆ ನೀವು ಅಷ್ಟು ಹೆಚ್ಚು ವಿಶ್ವಾಸವನ್ನು ಹೊಂದಿರುತ್ತೀರಿ. ಜೀವನದಲ್ಲಿ ಸುಮ್ಮನೆ ಕುಳಿತು ಕನಸು ಕಾಣುವುದು ನಿಮ್ಮನ್ನು ಮುಳುಗಿಸುವುದು ಖಚಿತ. ಕಷ್ಟಗಳಿದ್ದರೆ ಅವು ಕಠಿಣ ಹೋರಾಟದಿಂದ ಮಾತ್ರ ನಿವಾರಣೆಯಾಗುತ್ತವೆ. ಪ್ರತಿಯೊಂದು ಗುರಿಯನ್ನು ಸಾಧಿಸಬಹುದು. ನಿಮ್ಮ ಹೃದಯದಲ್ಲಿ ಹೋರಾಡಲು ಧೈರ್ಯವಿರಬೇಕು. ಕಷ್ಟಗಳ ಅಲೆಗಳನ್ನು ನಿಲ್ಲಿಸುವುದು ನಿಮ್ಮ ಕೈಯಲ್ಲಿಲ್ಲ, ಆದರೆ ಅವುಗಳನ್ನು ದಾಟಲು ಕಲಿಯುವುದು ನಿಮ್ಮ ಕೈಯಲ್ಲಿದೆ. ನೀವು ದುರ್ಬಲರು ಎಂದು ಒಂದು ಕ್ಷಣವೂ ಯೋಚಿಸಬೇಡಿ. ನಮ್ಮೆಲ್ಲರೊಳಗೆ ಆಂತರಿಕ ಶಕ್ತಿಯ ಭಂಡಾರವೂ ಅಡಗಿದೆ. ಜನರು ಏನು ಹೇಳುತ್ತಾರೆಂದು ಯೋಚಿಸುತ್ತಾ ನಾವು ನಮ್ಮ ಜೀವನವನ್ನು ಬದುಕುತ್ತೇವೆ. ದೇವರು ಏನು ಹೇಳುತ್ತಾನೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇತಿಹಾಸದಲ್ಲಿ ಯಾವುದೇ ವ್ಯಕ್ತಿಯು ಸುಲಭವಾಗಿ ಜೀವನ ನಡೆಸಿದ ಉದಾಹರಣೆ ನಿಮಗೆ ನೆನಪಿದೆಯೇ? ಅವರು ನೆನಪಿಡುವಂತಹ ಹೆಸರನ್ನು ಬಿಟ್ಟು ಹೋಗಿಲ್ಲ. ಜೀವನವು ನಾವು ಯೋಚಿಸಿದ್ದಕ್ಕಿಂತ ತುಂಬಾ ಚಿಕ್ಕದಾಗಿದೆ. ಸಮಯವು ಹೆಸರನ್ನು ಕಸಿದುಕೊಳ್ಳುತ್ತದೆ ಮತ್ತು ಹೆಸರನ್ನು. ಕೆಲವರು ನಮ್ಮೊಳಗೆ ಉಳಿಯುತ್ತಾರೆ ಮತ್ತು ಕೆಲವರು ಅಹಂಕಾರದಲ್ಲಿ ಉಳಿಯುತ್ತಾರೆ. ಜೀವನವು ಒಂದು ಹೋರಾಟ, ಆದರೆ ದೃಶ್ಯವು ಅದ್ಭುತವಾಗಿದೆ. ಎಲ್ಲಿ ಹೋರಾಟವಿಲ್ಲವೋ ಅಲ್ಲಿ ಶಕ್ತಿಯಿಲ್ಲ. ತಿನ್ನಲು ಮತ್ತು ಬೀಳಲು, ನಂತರ ನಿಮ್ಮನ್ನು ನೀವೇ ನೋಡಿಕೊಳ್ಳಲು ಮತ್ತು ಮತ್ತೆ ನಡೆಯಲು ಇದೇ ಹೋರಾಟ ಮತ್ತು ಇದೇ ಜೀವನದ ಸತ್ಯ. ಕೆಲಸ ಮಾಡಿ, ಹೋರಾಡಿ, ಆದರೆ ನೀವು ಬದಲಾಯಿಸಬಹುದಾದ ಯಾವುದೇ ಕೆಟ್ಟದ್ದನ್ನು ಎಂದಿಗೂ ಒಪ್ಪಿಕೊಳ್ಳಬೇಡಿ. ಜೀವನವು ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಅದುವೇ ಜೀವನವಾಗಿರುವ ಸಮಯ. ಜೀವನದ ವ್ಯಾಪಾರಿ ಎಂದರೆ ಯಾರು ತಮ್ಮ ಜೀವನವನ್ನು ತಮ್ಮದೇ ಆದ ರೀತಿಯಲ್ಲಿ ರೂಪಿಸಿಕೊಳ್ಳುತ್ತಾರೋ ಅವರು. ಯಾರೊಬ್ಬರ ಜೀವನದಲ್ಲಿ ನಿಮ್ಮ ಉಪಸ್ಥಿತಿ ಮತ್ತು ಅನುಪಸ್ಥಿತಿ ಸಮಾನವಾದಾಗ ಆಗ ಇಲ್ಲದಿರುವುದೇ ಉತ್ತಮ. ಇದು ಅಹಂಕಾರವಲ್ಲ, ಇದು ಆತ್ಮಗೌರವ. ಅದು ತನ್ನ ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತದೆ. ಕೇವಲ ನಡವಳಿಕೆ ಮತ್ತು ಬಾಂಧವ್ಯ ಮಾತ್ರ. ಅದು ಎಂದಿಗೂ ವಯಸ್ಸಾಗುವುದಿಲ್ಲ. ಕೆಲವೊಮ್ಮೆ ಕಲ್ಲಿನಿಂದ ಮುಗ್ಗರಿಸಿದರೂ ಗಾಯವಾಗುವುದಿಲ್ಲ. ಮತ್ತು ಕೆಲವೊಮ್ಮೆ ಒಂದು ಸಣ್ಣ ವಿಷಯವು ಒಬ್ಬ ವ್ಯಕ್ತಿಯನ್ನು ಚದುರಿಸುತ್ತದೆ. ಕೆಲವೊಮ್ಮೆ ಬೇರೊಬ್ಬರ ಉತ್ಸಾಹವನ್ನು ನೋಡಿದ ನಂತರ ನಿಮ್ಮೊಳಗೂ ಸಹ ಉತ್ಸಾಹವೂ ಬರುತ್ತದೆ. ಯಾರೊಬ್ಬರ ಪಾದಗಳಿಗೆ ಬಿದ್ದು ಪ್ರತಿಷ್ಠೆ ಪಡೆಯುವ ಬದಲು ನಿಮ್ಮದೇ ಪಾದಗಳನ್ನು ಅನುಸರಿಸುವ ಮೂಲಕ ಏನಾದರೂ ಆಗಲು ನಿರ್ಧರಿಸಿ. ನೀವು ಜೀವನದಲ್ಲಿ ಕೇವಲ ಒಮ್ಮೆ ಮಾತ್ರ ಬದುಕುತ್ತೀರಿ. ನೀವು ಅದನ್ನು ಸರಿಯಾಗಿ ಬದುಕಿದರೆ ಒಮ್ಮೆ ಸಾಕು. ಹೋರಾಟವು ಎಷ್ಟು ಕಷ್ಟಕರವಾಗಿದೆಯೋ ನಿಮ್ಮ ಉದ್ದೇಶಗಳ ಮೇಲೆ ನೀವು ಅಷ್ಟು ಹೆಚ್ಚು ವಿಶ್ವಾಸವನ್ನು ಹೊಂದಿರುತ್ತೀರಿ. ಜೀವನದ ಸಾಗರದಲ್ಲಿ ಸುಮ್ಮನೆ ಕುಳಿತು ಕನಸು ಕಾಣುವುದು ನಿಮ್ಮನ್ನು ಮುಳುಗಿಸುವುದು ಖಚಿತ. ಕಷ್ಟಗಳನ್ನು ಹೋರಾಟದಿಂದ ಮಾತ್ರ ನಿವಾರಿಸಬಹುದು. ಪ್ರತಿಯೊಂದು ಗುರಿಯನ್ನು ಸಾಧಿಸಬಹುದು. ನಿಮಗೆ ಕೇವಲ ಹೋರಾಡಲು ಧೈರ್ಯವಿರಬೇಕು. ಕಷ್ಟಗಳ ಅಲೆಗಳನ್ನು ನಿಲ್ಲಿಸುವುದು ನಿಮ್ಮ ಕೈಯಲ್ಲಿಲ್ಲ, ಆದರೆ ಅವುಗಳನ್ನು ದಾಟಲು ಕಲಿಯುವುದು ನಿಮ್ಮ ಕೈಯಲ್ಲಿದೆ. ನೀವು ದುರ್ಬಲರು ಎಂದು ಒಂದು ಕ್ಷಣವೂ ಯೋಚಿಸಬೇಡಿ. ನಮ್ಮೆಲ್ಲರೊಳಗೆ ಆಂತರಿಕ ಶಕ್ತಿಯ ಭಂಡಾರವೂ ಅಡಗಿದೆ. ಇತಿಹಾಸದಲ್ಲಿ ಯಾವುದೇ ಮನುಷ್ಯನು ಎಂದಿಗೂ ನೆನಪಿಡುವಂತಹ ಹೆಸರನ್ನು ಬಿಟ್ಟು ಹೋಗಿಲ್ಲ. ಜೀವನವು ನಾವು ಯೋಚಿಸಿದ್ದಕ್ಕಿಂತ ಚಿಕ್ಕದಾಗಿದೆ. ಮುಗ್ಗರಿಸಿ ಬೀಳುವುದು, ನಂತರ ನಿಮ್ಮನ್ನು ನೀವೇ ಎತ್ತಿಕೊಂಡು ಮತ್ತೆ ನಡೆಯುವುದು, ಇದೇ ಹೋರಾಟ, ಇದೇ ಜೀವನದ ಸತ್ಯ. ಕೆಲಸ ಮಾಡಿ, ಹೋರಾಡಿ, ಆದರೆ ನೀವು ಬದಲಾಯಿಸಬಹುದಾದ ಯಾವುದೇ ಕೆಟ್ಟದ್ದನ್ನು ಎಂದಿಗೂ ಒಪ್ಪಿಕೊಳ್ಳಬೇಡಿ. ಧೈರ್ಯವು ಸ್ನಾಯುವಿನಂತಿದೆ. ನಾವು ಅದನ್ನು ಬಳಸುತ್ತೇವೆ ಮತ್ತು ಅದನ್ನು ಬಲಪಡಿಸುತ್ತೇವೆ. ಜೀವನವು ಚಿಕ್ಕದಾಗಿದ್ದಾಗ ನೀವು ಮಾಡುವುದು ಇದನ್ನೇ. ಧೈರ್ಯವು ಎಲ್ಲಾ ಸದ್ಗುಣಗಳಲ್ಲಿ ಅತ್ಯಂತ ಮುಖ್ಯವಾದದ್ದು. ಏಕೆಂದರೆ ಧೈರ್ಯವಿಲ್ಲದೆ ನೀವು ಬೇರೆ ಯಾವುದೇ ಸದ್ಗುಣವನ್ನು ಸ್ಥಿರವಾಗಿ ಅಭ್ಯಾಸ ಮಾಡಲು ಸಾಧ್ಯವಿಲ್ಲ.
ನೀವು ಯಶಸ್ವಿಯಾಗುವವರೆಗೆ ನಿಮ್ಮ ಹೋರಾಟವನ್ನು ರಹಸ್ಯವಾಗಿ ಇಡಬೇಕು. ಸೋಲಿಗೆ ಎಂದಿಗೂ ಭಯಪಡಬೇಡಿ, ಏಕೆಂದರೆ ಸೋಲು ಎಂಬುದು ಇರುವುದಿಲ್ಲ, ಗೆಲುವು ಅಥವಾ ಕಲಿಕೆ ಮಾತ್ರ ಇರುತ್ತದೆ. ನಾಳೆಯನ್ನು ಸುಧಾರಿಸಲು ನೀವು ಇಂದಿನಿಂದ ಕಲಿಯಬೇಕು. ಆತ್ಮಜ್ಞಾನಕ್ಕಾಗಿ ನೀವು ಸಾಕಷ್ಟು ಹೋರಾಡಬೇಕಾಗುತ್ತದೆ. ನೀವು ಇಂದು ನಿಲ್ಲಿಸಿದರೆ ಇಲ್ಲಿಯವರೆಗಿನ ನಿಮ್ಮ ಎಲ್ಲಾ ಹೋರಾಟವೂ ವ್ಯರ್ಥವಾಗುತ್ತದೆ. ಯಶಸ್ಸಿನ ಹೋರಾಟದಲ್ಲಿ ಮನುಷ್ಯನು ಏಕಾಂಗಿಯಾಗಿರುತ್ತಾನೆ. ಜಗತ್ತು ಅವನೊಂದಿಗೆ ಇರುತ್ತದೆ. ದೇಹದ ಶಕ್ತಿಯೂ ಮುಖ್ಯವಲ್ಲ, ಆದರೆ ಆತ್ಮದ ಶಕ್ತಿಯೂ ಮುಖ್ಯ. ನೀವು ಧೈರ್ಯವನ್ನು ಆಯ್ಕೆ ಮಾಡಬಹುದು ಅಥವಾ ನೀವು ಸೌಕರ್ಯವನ್ನು ಆಯ್ಕೆ ಮಾಡಬಹುದು, ಆದರೆ ನೀವು ಎರಡನ್ನೂ ಆಯ್ಕೆ ಮಾಡಲು ಸಾಧ್ಯವಿಲ್ಲ. ಮನಸ್ಸು ಎಲ್ಲವೂ ಆಗಿದೆ. ನೀವು ಏನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ. ನಾಳೆಯೂ ಇಂದಿನಿಂದ ಹೆಚ್ಚು ತೆಗೆದುಕೊಳ್ಳಲು ಬಿಡಬೇಡಿ. ನಿಮ್ಮ ಜೀವನದಲ್ಲಿ ಯಾರ ವ್ಯಾಖ್ಯಾನವನ್ನು ಸ್ವೀಕರಿಸಬೇಡಿ. ನಿಮ್ಮನ್ನು ನೀವೇ ವ್ಯಾಖ್ಯಾನಿಸಿ. ಕಲಿಯುವುದು ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಆದ್ದರಿಂದ ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ನಿಜವಾದ ಯಶಸ್ಸಿಗಾಗಿ ನೀವು ನಿಮ್ಮನ್ನು ನೀವೇ ಈ 4 ಪ್ರಶ್ನೆಗಳನ್ನು ಕೇಳಿ. ಏಕೆ ಅಲ್ಲ, ನಾನೇಕೆ ಅಲ್ಲ ಮತ್ತು ಈಗೇಕೆ ಅಲ್ಲ. ಭರವಸೆಯು ನಾವೆಲ್ಲರೂ ಹೊಂದಿರುವ ಶ್ರೇಷ್ಠ ಉಡುಗೊರೆಗಳಲ್ಲಿ ಒಂದಾಗಿದೆ, ಏಕೆಂದರೆ ಇದು ಪ್ರಯತ್ನಿಸಲು, ಪ್ರೀತಿಸಲು ಮತ್ತು ಬದುಕಲು ನಮ್ಮನ್ನು ಪ್ರೇರೇಪಿಸುವ ಮಾಂತ್ರಿಕ ಶಕ್ತಿ. ನೀವು ಹಾರಲು ಬಯಸಿದರೆ ನಿಮ್ಮನ್ನು ಭಾರವಾಗಿಸುವ ಎಲ್ಲವನ್ನೂ ಬಿಟ್ಟುಬಿಡಿ. ನಮ್ಮ ಕಠಿಣ ಕ್ಷಣಗಳಲ್ಲಿಯೇ ನಾವು ಬೆಳಕಿನ ಮೇಲೆ ಕೇಂದ್ರೀಕರಿಸಬೇಕು. ತನ್ನನ್ನು ತಾನು ನಂಬುವ ವ್ಯಕ್ತಿಯು ಇತರರ ವಿಶ್ವಾಸವನ್ನು ಗೆಲ್ಲುತ್ತಾನೆ. ಜೀವನವು ಚಿಕ್ಕದಾಗಿದೆ ಮತ್ತು ನಾವು ಹಾಗೆ ಮಾಡಿದರೆ ಹಾದಿಯಲ್ಲಿ ಏನೇ ಸಂಭವಿಸಿದರೂ ಅಥವಾ ಏನೇ ಬದಲಾದರೂ ನಾವು ಸಂತೋಷವಾಗಿರುತ್ತೇವೆ. ಪರ್ವತವನ್ನು ಏರಿ ನೀವು ಜಗತ್ತನ್ನು ನೋಡುವಂತೆ ಮಾಡಿ ಜಗತ್ತು ನಿಮ್ಮನ್ನು ನೋಡುವಂತೆ ಅಲ್ಲ. ಬೇರೆ ಯಾವುದಕ್ಕಿಂತಲೂ ಮೊದಲು ಸಿದ್ಧತೆ ಯಶಸ್ಸಿಗೆ ಪ್ರಮುಖವಾಗಿದೆ. ಅವಕಾಶವು ಬಾಗಿಲು ತಟ್ಟದಿದ್ದರೆ ನೀವೇ ಒಂದು ಬಾಗಿಲನ್ನು ನಿರ್ಮಿಸಿ. ನಿಮ್ಮ ಕತ್ತಲೆಯನ್ನು ನೋಡುವ ನಿಮ್ಮ ಇಚ್ಛಾಶಕ್ತಿಯು ನಿಮಗೆ ಬದಲಾಯಿಸುವ ಶಕ್ತಿಯನ್ನು ನೀಡುತ್ತದೆ. ಹತಾಶೆಯ ಪರ್ವತಕ್ಕಿಂತ ಭರವಸೆಯ ಒಂದು ಕಲ್ಲು ಉತ್ತಮ. ಯಾವಾಗಲೂ ಅವಕಾಶಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿ. ಅವು ಸಂಭವಿಸಲು ಕಾಯಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಈಗಲೇ ಒಂದು ಪರಿಹಾರವಿರಬಹುದು, ಆದರೆ ಪ್ರತಿಯೊಂದು ಪರಿಹಾರವೂ ಒಮ್ಮೆ ಸಮಸ್ಯೆಯಾಗಿತ್ತು ಎಂಬುದನ್ನು ಮರೆಯಬೇಡಿ. ವಿಷಯಗಳನ್ನು ಉತ್ತಮಗೊಳಿಸುವ ಜನರಿಗೆ ವಿಷಯಗಳು ಉತ್ತಮವಾಗಿ ಕೆಲಸ ಮಾಡುತ್ತವೆ. ಮನಸ್ಸು ತುಂಬಲು ಇರುವ ಪಾತ್ರೆಯಲ್ಲ, ಆದರೆ ಬೆಂಕಿ ಹಚ್ಚಲು ಇರುವ ಸಾಧನ. ನೀವು ನಿಮ್ಮಿಂದ ಸಾಧ್ಯ ಎಂದು ನಂಬಿರಿ ಮತ್ತು ನೀವು ಅರ್ಧದಾರಿಯಲ್ಲಿದ್ದೀರಿ. ಈ ಜಗತ್ತಿನಲ್ಲಿ ದೊಡ್ಡ ವಿಷಯವೆಂದರೆ ನೀವು ನಿಂತಿರುವ ಸ್ಥಳವಲ್ಲ, ಆದರೆ ನೀವು ಚಲಿಸುತ್ತಿರುವ ದಿಕ್ಕು. ಓದುವುದು ಮನಸ್ಸಿಗೆ ವ್ಯಾಯಾಮವಿದ್ದಂತೆ, ದೇಹಕ್ಕೆ ವ್ಯಾಯಾಮವಿದ್ದಂತೆ. ನಾವು ಏನನ್ನು ಯೋಚಿಸುತ್ತೇವೋ ಅದೇ ಆಗುತ್ತೇವೆ. ಹದ್ದುಗಳ ಎತ್ತರದ ಹಾರಾಟವನ್ನು ನೋಡಿ ಪಕ್ಷಿ ಎಂದಿಗೂ ಖಿನ್ನತೆಗೆ ಒಳಗಾಗುವುದಿಲ್ಲ, ಆದರೆ ಮನುಷ್ಯನ ಎತ್ತರದ ಹಾರಾಟವನ್ನು ನೋಡಿ ಮನುಷ್ಯನು ಬಹಳ ಬೇಗ ಖಿನ್ನತೆಗೆ ಒಳಗಾಗುತ್ತಾನೆ. ಎಲ್ಲರ ನ್ಯೂನತೆಗಳನ್ನು ಎತ್ತಿ ತೋರಿಸುತ್ತಾ ತಿರುಗುವ ಜನರು ಅದೇ ರೀತಿಯಲ್ಲಿ ನಾಶವಾಗುತ್ತಾರೆ. ಇರುವೆಗಳ ಗೂಡಿಗೆ ಹೋದ ನಂತರ ಹಾವು ಸಾಯುತ್ತದೆ. ಉದ್ದವಾದ ದಾರ ಮತ್ತು ಉದ್ದವಾದ ನಾಲಿಗೆಯು ಸಮಸ್ಯೆಗಳನ್ನು ಮಾತ್ರ ಸೃಷ್ಟಿಸುತ್ತವೆ. ಆದ್ದರಿಂದ ದಾರವನ್ನು ಸುತ್ತಬೇಕು ಮತ್ತು ನಾಲಿಗೆಯನ್ನು ಒಟ್ಟಿಗೆ ಇಡಬೇಕು. 100 ಬುದ್ಧಿವಂತ ಜನರು ಸಿಗುತ್ತಾರೆ, ಆದರೆ ಕೆಲವರು ಮಾತ್ರ ವಿವೇಕವುಳ್ಳವರಾಗಿ ಸಿಗುತ್ತಾರೆ. ತೊಂದರೆ ಬಂದಾಗ ದೇವರನ್ನು ಹೊರತುಪಡಿಸಿ ಎಲ್ಲರ ಬಾಗಿಲುಗಳು ಮುಚ್ಚಿರುವುದನ್ನು ನೀವು ಕಾಣುತ್ತೀರಿ. ಯಾರೊಬ್ಬರಲ್ಲೂ ಅಷ್ಟು ತಪ್ಪುಗಳನ್ನು ಹುಡುಕಬೇಡಿ, ಅವರು ನಿಮ್ಮನ್ನು ತಮ್ಮ ಜೀವನದಿಂದ ಹೊರಹಾಕುವಂತೆ. ಒಂದು ದಿನ ರೈತನ ಜೀವನವನ್ನು ಬದುಕಿ ನೋಡಿ ಅವನು ತನ್ನ ತಟ್ಟೆಗಳನ್ನು ಹೇಗೆ ಮಣ್ಣಿನಿಂದ ಅಲಂಕರಿಸುತ್ತಾನೆ ಎಂದು. ಭಾರತವು ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದೆ, ಆದರೆ ಆ ತಪ್ಪುಗಳನ್ನು ಜನರಿಗೆ ಗುರುತಿಸುವುದು ಕಷ್ಟ. ಯಾರು ಹೆಚ್ಚು ನೋವನ್ನು ಅನುಭವಿಸಿದರೋ ಅವರು ಹೆಚ್ಚು ಕಷ್ಟಪಡುತ್ತಿದ್ದಾರೆ. ಯಾರಿಗಾದರೂ ಸಹಾಯ ಮಾಡಲು ಹಣ ಮಾತ್ರ ಬೇಕಾಗಿಲ್ಲ, ಒಳ್ಳೆಯ ಹೃದಯ ಬೇಕು. ಜಗತ್ತಿನಲ್ಲಿ ಅಗ್ಗದ ವಿಷಯವೆಂದರೆ ಸಲಹೆ. ನೀವು ಒಬ್ಬ ವ್ಯಕ್ತಿಯಿಂದ ಕೇಳಿದರೆ 1000ವನ್ನು ಕೊಡುತ್ತಾರೆ. ಮತ್ತು ಜಗತ್ತಿನಲ್ಲಿ ಅತ್ಯಂತ ದುಬಾರಿ ವಿಷಯವೆಂದರೆ ಸಹಾಯ. ನೀವು ಯಾರನ್ನಾದರೂ ಕೇಳಿದರೆ ಒಬ್ಬರು ಮಾಡುತ್ತಾರೆ. ಯಾರಿಗಾದರೂ ಮೋಸ ಮಾಡಿ ಸಂತೋಷಪಡಬೇಡಿ. ಅದೃಷ್ಟವು ನಿಮ್ಮ ಕೆನ್ನೆಗೆ ಬಾರಿಸಿದಾಗ ಅದು ಮುಖಕ್ಕೆ ಹೊಡೆಯುವುದಿಲ್ಲ, ಆದರೆ ನೇರವಾಗಿ ಆತ್ಮಕ್ಕೆ ಹೊಡೆಯುತ್ತದೆ. ತಪ್ಪು ಯಾರದೇ ಇರಲಿ, ಆದರೆ ಸಂಬಂಧದಲ್ಲಿ ಕಣ್ಣೀರು ಯಾವಾಗಲೂ ಅಮಾಯಕರ ಪಾಲಿಗೆ ಹರಿಯುತ್ತದೆ. ಕತ್ತರಿಸಿದ ಕೊಂಬೆಯ ನೆರಳು ಎಲ್ಲಿದೆ? ಮಿತಿಗಳಿಗಿಂತ ಹೆಚ್ಚು ನಿರೀಕ್ಷೆಗಳು ಯಾವಾಗಲೂ ಗಾಯಗಳನ್ನು ನೀಡುತ್ತವೆ. ಜೀವನವು ಕ್ಷಣಗಳ ಒಂದು ತೆರೆದ ಪುಸ್ತಕ. ಜೀವನವು ಆಲೋಚನೆಗಳು ಮತ್ತು ಉಸಿರಾಟಗಳ ಒಂದು ಲೆಕ್ಕ. ಕೆಲವು ಅಗತ್ಯಗಳು ಪೂರೈಸಲ್ಪಡುತ್ತವೆ, ಕೆಲವು ಆಸೆಗಳು ಈಡೇರದೆ ಉಳಿಯುತ್ತವೆ. ಜೀವನವು ಈ ಪ್ರಶ್ನೆಗಳಿಗೆ ಉತ್ತರ. ಜೀವನದ ದೊಡ್ಡ ತಪ್ಪು ನಾವು ಏನನ್ನೂ ಕಲಿಯಲು ಸಾಧ್ಯವಾಗದಿರುವ ತಪ್ಪು. ಕಿರಣವು ಅದು ಸೂರ್ಯನದ್ದೇ ಆಗಿರಲಿ ಅಥವಾ ಭರವಸೆಯದ್ದೇ ಆಗಿರಲಿ ಜೀವನದ ಎಲ್ಲಾ ಕತ್ತಲೆಯನ್ನು ಅಳಿಸಿಹಾಕುತ್ತದೆ. ನಿಮ್ಮ ಜೀವನದಲ್ಲಿ ಸಂಭವಿಸುವ ಎಲ್ಲದಕ್ಕೂ ನೀವೇ ಜವಾಬ್ದಾರರು. ಇದನ್ನು ನೀವು ಎಷ್ಟು ಬೇಗ ಒಪ್ಪಿಕೊಳ್ಳುತ್ತೀರೋ ನಿಮ್ಮ ಜೀವನವು ಅಷ್ಟೇ ಉತ್ತಮವಾಗಿರುತ್ತದೆ. ಜೀವನದಲ್ಲಿ ಕೇವಲ ಇಬ್ಬರು ಮಾತ್ರ ವಿಫಲರಾಗುತ್ತಾರೆ. ಒಬ್ಬರು ಯೋಚಿಸುತ್ತಾರೆ ಆದರೆ ಕಾರ್ಯನಿರ್ವಹಿಸುವುದಿಲ್ಲ, ಮತ್ತು ಇನ್ನೊಬ್ಬರು ಕಾರ್ಯನಿರ್ವಹಿಸುತ್ತಾರೆ ಆದರೆ ಯೋಚಿಸುವುದಿಲ್ಲ.
ಜೀವನದ ಪ್ರತಿ ಬೆಳಿಗ್ಗೆ ಕೆಲವು ಷರತ್ತುಗಳನ್ನು ತರುತ್ತದೆ ಮತ್ತು ಪ್ರತಿ ಸಂಜೆ ಕೆಲವು ಅನುಭವಗಳೊಂದಿಗೆ ನಿರ್ಗಮಿಸುತ್ತದೆ. ಜೀವನದಲ್ಲಿ ಗೆಲ್ಲಲು ದೃಢಸಂಕಲ್ಪವಿರಬೇಕು. ಸೋಲಲು ಒಂದು ಭಯ ಸಾಕು. ಜೀವನವು ಒಂದು ಆಟ. ನೀವು ಅದನ್ನು ಆಟಗಾರನಂತೆ ಆಡಿದರೆ ನೀವು ಗೆಲ್ಲಬಹುದು. ರಸ್ತೆಗಳು ಎಲ್ಲಿ ಕೊನೆಗೊಳ್ಳುತ್ತವೆ? ಜೀವನದ ಪ್ರಯಾಣದಲ್ಲಿ ಆಸೆಗಳು ಕೊನೆಗೊಳ್ಳುವ ಸ್ಥಳಗಳೇ ಗುರಿಗಳು. ಯಾರು ಎಂದಿಗೂ ಕಷ್ಟಗಳನ್ನು ನೋಡಿಲ್ಲವೋ ಅವರು ತಮ್ಮ ಶಕ್ತಿಯನ್ನು ತಿಳಿದಿಲ್ಲ. ಯಾರಾದರೂ ಎಷ್ಟೇ ಹೇಳಿದರೂ ನಿಮ್ಮನ್ನು ನೀವು ಶಾಂತವಾಗಿರಿಸಿಕೊಳ್ಳಿ. ಏಕೆಂದರೆ ಸೂರ್ಯ ಎಷ್ಟೇ ಪ್ರಬಲವಾಗಿದ್ದರೂ ಸಾಗರವನ್ನು ಒಣಗಿಸಲು ಸಾಧ್ಯವಿಲ್ಲ. ಸಮಸ್ಯೆಗಳು ನಮ್ಮ ದೌರ್ಬಲ್ಯಗಳನ್ನು ಸಾಬೀತುಪಡಿಸುವುದಿಲ್ಲ, ಬದಲಾಗಿ ನಾವು ಹೆಚ್ಚು ಪ್ರಯತ್ನಿಸಬೇಕು ಎಂದು ನಮಗೆ ತಿಳಿಸುತ್ತವೆ. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ನಿಮ್ಮಲ್ಲಿ ಧೈರ್ಯವಿದ್ದರೆ ನೀವು ಏನನ್ನೂ ಕಳೆದುಕೊಂಡಿಲ್ಲ ಎಂದು ಅರ್ಥಮಾಡಿಕೊಳ್ಳಿ. ತಿರಸ್ಕಾರವು ನಿಮ್ಮ ಕಠಿಣ ಪರಿಶ್ರಮದ ಸುಧಾರಣೆಯಾಗಿದೆ ಮತ್ತು ಅದೇ ಕಠಿಣ ಪರಿಶ್ರಮವು ನಿಮಗಾಗಿ ಲಕ್ಷಾಂತರ ಅಭಿಮಾನಿಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಮನಸ್ಸಿನ ಶಕ್ತಿಗಿಂತ ಹೆಚ್ಚು ಶಕ್ತಿಶಾಲಿಯಾದ ಸಮಸ್ಯೆ ಜಗತ್ತಿನಲ್ಲಿ ಇಲ್ಲ. ನಾವು ಗೆಲ್ಲುವುದರಿಂದ ಕಲಿಯುವುದಕ್ಕಿಂತ ಸೋತ ನಂತರ ಕಲಿಯುವುದು ಹೆಚ್ಚು. ಧೈರ್ಯವನ್ನು ಕಳೆದುಕೊಳ್ಳುವವರಿಗೆ ಪ್ರತಿ ಮಾರ್ಗವೂ ಚಿಕ್ಕದಾಗಿದೆ, ಆದರೆ ಕೊನೆಯ ಉಸಿರಿನವರೆಗೆ ಹೋರಾಡುವ ವ್ಯಕ್ತಿಗೆ ಮಾರ್ಗಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಈ ಜೀವನದಲ್ಲಿ ಶಾಶ್ವತವಾದದ್ದು ಏನೂ ಇಲ್ಲ. ಆದ್ದರಿಂದ ನಿಮ್ಮನ್ನು ನೀವು ಒತ್ತಡದಲ್ಲಿ ಇಟ್ಟುಕೊಳ್ಳಬೇಡಿ. ನಿಮ್ಮ ಪರಿಸ್ಥಿತಿಗಳು ಎಷ್ಟೇ ಕೆಟ್ಟದಾಗಿದ್ದರೂ ಸಮಯವು ಖಂಡಿತವಾಗಿ ಬದಲಾಗುತ್ತದೆ ಎಂದು ನಂಬಿಕೆಯಿಡಿ. ಮೊದಲು ಇಡೀ ಜಗತ್ತು ನಿಮ್ಮನ್ನು ನೋಡಿ ನಗುತ್ತದೆ, ಆದರೆ ನೀವು ಯಶಸ್ವಿಯಾದ ದಿನ ಅದೇ ಜನರು ನಿಮ್ಮ ಸಲಹೆ ಕೇಳಲು ಬರುತ್ತಾರೆ. ಜೀವನದಲ್ಲಿ ಯಶಸ್ವಿಯಾಗಲು ಯಾವುದೇ ಅವಕಾಶಕ್ಕಾಗಿ ಕಾಯಬೇಡಿ. ಯಶಸ್ಸಿಗಾಗಿ ನೀವೇ ಅವಕಾಶಗಳನ್ನು ಸೃಷ್ಟಿಸಲು ಕಲಿಯಿರಿ. ದೃಢ ಸಂಕಲ್ಪದಿಂದ ಇರಿ. ಉದ್ದೇಶವು ಸ್ಪಷ್ಟ ಮತ್ತು ಪ್ರಬಲವಾಗಿದ್ದರೆ ಗುರಿಯನ್ನು ಹುಡುಕುವ ಅಗತ್ಯವಿಲ್ಲ. ಆಗ ಒಬ್ಬ ವ್ಯಕ್ತಿಯು ತಲುಪಬೇಕಾದ ಸ್ಥಳದ ಕಡೆಗೆ ತಾನಾಗಿಯೇ ಹೋಗುತ್ತಾನೆ. ಗುರಿ ಕಣ್ಣೆದುರಿಗೆ ಇದ್ದರೆ ಮಾರ್ಗವನ್ನು ಬದಲಾಯಿಸಬೇಡಿ. ನಿಮ್ಮ ಮನಸ್ಸಿನಲ್ಲಿ ಏನೇ ಇದೆಯೋ ಆ ಕನಸನ್ನು ಮುರಿಯಬೇಡಿ. ಪ್ರತಿ ಹೆಜ್ಜೆಯಲ್ಲೂ ನೀವು ಕಷ್ಟಗಳನ್ನು ಎದುರಿಸುತ್ತೀರಿ. ನೀವು ಕೇವಲ ನಕ್ಷತ್ರಗಳನ್ನು ಮುಟ್ಟಬೇಕಾಗಿದೆ. ಇದಕ್ಕಾಗಿ ನೆಲವನ್ನು ಬಿಡಬೇಡಿ. ಕೇವಲ ಯಶಸ್ವಿ ವ್ಯಕ್ತಿಯ ಕಥೆಯನ್ನು ಓದಬೇಡಿ. ಅದರಿಂದ ನಿಮಗೆ ಕೇವಲ ಸಾರಾಂಶ ಮಾತ್ರ ಸಿಗುತ್ತದೆ. ವಿಫಲ ವ್ಯಕ್ತಿಯ ಕಥೆಯನ್ನು ಸಹ ಓದಿ. ಅದರಲ್ಲಿ ನಿಮಗೆ ಸಂಪೂರ್ಣ ಜ್ಞಾನ ಸಿಗುತ್ತದೆ. ಜನರು ನಿಮಗೆ ನೀವು ಏನು ಕೆಲಸ ಮಾಡುತ್ತೀರಿ ಎಂದು ಕೇಳಿದಾಗ ಆಗ ವಾಸ್ತವವಾಗಿ ಅವರು ನಿಮಗೆ ಎಷ್ಟು ಗೌರವ ಕೊಡಬೇಕು ಎಂದು ಲೆಕ್ಕ ಹಾಕುತ್ತಿರುತ್ತಾರೆ. ಜೀವನದಲ್ಲಿ ನಿಮಗೆ ಏನಾದರೂ ದೊಡ್ಡದು ಸಿಕ್ಕಾಗ ಚಿಕ್ಕದನ್ನು ಎಂದಿಗೂ ಮರೆಯಬೇಡಿ. ಏಕೆಂದರೆ ಸೂಜಿ ಕೆಲಸ ಮಾಡುವಲ್ಲಿ ಕತ್ತಿ ಕೆಲಸ ಮಾಡುವುದಿಲ್ಲ. ಹಾರಲು ಗಾಳಿಯ ಮೇಲೆ ಅವಲಂಬಿತರಾಗಬೇಡಿ. ಬಂಡೆಗಳು ಬಿರುಗಾಳಿಗಳ ದಿಕ್ಕನ್ನು ಸಹ ಬದಲಾಯಿಸುತ್ತವೆ. ನಿಮ್ಮ ರೆಕ್ಕೆಗಳನ್ನು ನಂಬಿರಿ. ನೀವು ಗಾಳಿಯ ಮೇಲೆ ಅವಲಂಬಿತರಾದರೆ ಗಾಳಿಪಟಗಳು ಮಾತ್ರ ಹಾರುತ್ತವೆ. ಜೀವನವು ತುಂಬಾ ಸುಂದರವಾಗಿದೆ. ಕೆಲವೊಮ್ಮೆ ನಗಿಸುತ್ತದೆ ಮತ್ತು ಕೆಲವೊಮ್ಮೆ ಅಳಿಸುತ್ತದೆ. ಆದರೆ ಜೀವನವು ಜೀವನದ ಜನಸಂದಣಿಯಲ್ಲಿ ಸಂತೋಷವಾಗಿರುವವರ ಮುಂದೆ ತಲೆಬಾಗುತ್ತದೆ. ಹೋರಾಟವಿಲ್ಲದೆ ಯಾರೂ ಶ್ರೇಷ್ಠರಾಗುವುದಿಲ್ಲ. ಏನನ್ನೂ ಮಾಡದೆ ಜಯಘೋಷವಿಲ್ಲ. ಸುತ್ತಿಗೆಯಿಂದ ಹೊಡೆಯದ ಹೊರತು ಯಾವುದೇ ಕಲ್ಲು ದೇವಸ್ಥಾನದ ಮೂರ್ತಿಯಾಗಲು ಸಾಧ್ಯವಿಲ್ಲ. ನೀವು ಕೆಲಸವನ್ನು ಮಾಡುವ ರೀತಿಯು ಒಂದು ಗುರುತಾಗುವಂತೆ ಕೆಲಸ ಮಾಡಿ. ನೀವು ನಡೆಯುವ ರೀತಿಯು ಪ್ರತಿ ಹೆಜ್ಜೆಯೂ ಒಂದು ಗುರುತಾಗುವಂತೆ ನಡೆಯಿರಿ. ಇಲ್ಲಿ ಜೀವನವು ಎಲ್ಲರಿಂದ ಕಳೆಯುತ್ತದೆ, ಆದರೆ ಗುರಿಯನ್ನು ಸಾಧಿಸಲು ಒಂದು ಉದಾಹರಣೆಯಾಗುವಂತೆ ಜೀವನವನ್ನು ಬದುಕಿರಿ. ನಾವು ದೇಹ, ಮನಸ್ಸು ಮತ್ತು ಹಣವನ್ನು ಬಳಸಿದರೆ ಜಾತಕದ ನಕ್ಷತ್ರಗಳು ಸಹ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ. ಜೀವನವು ನಮಗೆ ಕಲಿಸುವುದೆಂದರೆ ನಾವು ಶಾಂತಿಯನ್ನು ಬಯಸಿದರೆ ಇತರರ ಬಗ್ಗೆ ದೂರುವ ಬದಲು ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳುವುದು ಉತ್ತಮ. ಏಕೆಂದರೆ ಇಡೀ ಜಗತ್ತಿನ ಮೇಲೆ ಹಾಸುಗಳನ್ನು ಹರಡುವುದಕ್ಕಿಂತ ನಮ್ಮದೇ ಪಾದಗಳಿಗೆ ಚಪ್ಪಲಿಗಳನ್ನು ಧರಿಸುವುದು ಸುಲಭ. ಜಗತ್ತಿನಲ್ಲಿ ಎಲ್ಲವೂ ಮುಗ್ಗರಿಸುವುದರಿಂದ ಒಡೆಯುತ್ತದೆ, ಆದರೆ ಯಶಸ್ಸು ಮುಗ್ಗರಿಸಿದ ನಂತರವೇ ಸಿಗುತ್ತದೆ. ಎಲ್ಲರಿಗೂ ಸಂತೋಷ ನೀಡುವ ಸಾಮರ್ಥ್ಯವು ನಿಮ್ಮ ಕೈಯಲ್ಲಿಲ್ಲದಿರಬಹುದು, ಆದರೆ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಸಮಯವು ಶಕ್ತಿಯುತವಾಗಿದೆ. ಅದು ಒಬ್ಬ ವ್ಯಕ್ತಿಯನ್ನು ಕೆಲವೊಮ್ಮೆ ಹೆಮ್ಮೆಯವನನ್ನಾಗಿ ಮತ್ತು ಕೆಲವೊಮ್ಮೆ ಅಸಹಾಯಕನನ್ನಾಗಿ ಮಾಡುತ್ತದೆ. ನಿಮ್ಮ ಸಮಯವು ಬಲವಾಗಿದ್ದರೆ ಅಹಂಕಾರವನ್ನು ತಪ್ಪಿಸಿ. ಸಮಯವು ಕೆಟ್ಟದಾಗಿದ್ದರೆ ಕೆಟ್ಟ ಸಹವಾಸವನ್ನು ತಪ್ಪಿಸಿ. ಯಾವಾಗಲೂ ದುಃಖದ ಬಗ್ಗೆ ಅಳುವ ವ್ಯಕ್ತಿಯು ಅವನ ಬಾಗಿಲಲ್ಲಿ ನಿಂತಿರುವ ಸಂತೋಷವೂ ಸಹ ಹೊರಗಿನಿಂದ ಹಿಂತಿರುಗುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ನೀವು ನಿಮ್ಮನ್ನು ನಂಬಿದರೆ ನೀವು ಶಕ್ತಿಯಾಗುತ್ತೀರಿ, ಮತ್ತು ನೀವು ಇತರರನ್ನು ನಂಬಿದರೆ ನೀವು ದುರ್ಬಲತೆಯಾಗುತ್ತೀರಿ. ನೀವು ಯಾವಾಗ ಸರಿ ಇದ್ದೀರಿ ಎಂದು ಯಾರಿಗೂ ನೆನಪಿರುವುದಿಲ್ಲ, ಆದರೆ ನೀವು ಯಾವಾಗ ತಪ್ಪು ಮಾಡಿದ್ದೀರಿ ಎಂದು ಎಲ್ಲರಿಗೂ ನೆನಪಿರುತ್ತದೆ. ಅನುಭವವು ಸಿಂಹಗಳಿಗೆ ಮೌನವಾಗಿರಲು ಕಲಿಸಿದೆ, ಏಕೆಂದರೆ ಅವುಗಳು ಅರಚುವುದರಿಂದ ಬೇಟೆ ಸಿಗುವುದಿಲ್ಲ. ನೀವು ಯಶಸ್ವಿಯಾಗಲು ಬಯಸಿದರೆ ಗುರಿಯ ಮೇಲೆ ಕಣ್ಣಿಡಿ. ಕಾಗೆಗಳ ಅಡ್ಡಿಯಿಂದ ಹದ್ದು ನಿಲ್ಲುವುದಿಲ್ಲ. ಯಾವುದೇ ಸಮಸ್ಯೆಯೂ ಅದನ್ನು ಪರಿಹರಿಸಲು ನಾವು ಪ್ರಯತ್ನಿಸುವವರಿಗೆ ಮಾತ್ರ ನಮಗೆ ತೊಂದರೆ ನೀಡುತ್ತದೆ. ಬರಗಾಲವು ಧಾನ್ಯಗಳದ್ದಾಗಿದ್ದರೆ ಮನುಷ್ಯನು ಸಾಯುತ್ತಿದ್ದ, ಆದರೆ ಮೌಲ್ಯಗಳ ಬರಗಾಲವಿದ್ದರೆ ಮಾನವೀಯತೆ ಸಾಯುತ್ತದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೆಲವು ಪ್ರತಿಭೆಯಿದೆ, ಆದರೆ ಜನರು ಆಗಾಗ್ಗೆ ಇತರರಂತೆ ಆಗಲು ಅದನ್ನು ನಾಶಪಡಿಸುತ್ತಾರೆ. ಈ ಜಗತ್ತಿನಲ್ಲಿ ಯಾರ ಮೇಲೂ ಅತಿಯಾಗಿ ಅವಲಂಬಿತರಾಗಬೇಡಿ.
ಏಕೆಂದರೆ ನೀವು ಯಾರೊಬ್ಬರ ನೆರಳಿನಲ್ಲಿದ್ದಾಗ ನಿಮಗೆ ನಿಮ್ಮದೇ ನೆರಳು ಕಾಣುವುದಿಲ್ಲ. ಮೌನವು ಒಬ್ಬ ವ್ಯಕ್ತಿಯ ದೌರ್ಬಲ್ಯವಲ್ಲ, ಅದು ಅವನ ಶ್ರೇಷ್ಠತೆ. ಇಲ್ಲದಿದ್ದರೆ ಸಹಿಸಿಕೊಳ್ಳಲು ತಿಳಿದಿರುವವನಿಗೆ ಅದನ್ನು ಹೇಳಲು ಸಹ ತಿಳಿದಿದೆ. ಮಿತ್ರರೇ, ಪ್ರತಿದಿನ ನೀವು ಸಕಾರಾತ್ಮಕ ದೃಢೀಕರಣಗಳನ್ನು ಜೋರಾಗಿ ಹೇಳಿರಿ. ಮತ್ತು ನೀವು ಯಶಸ್ಸಿಗಾಗಿ ಯಾವುದೇ ಭಾವನೆಯಿಲ್ಲದೆ ಪ್ರೋಗ್ರಾಂ ಆಗುತ್ತೀರಿ. ಮತ್ತು ನೀವು ಸಾಕಷ್ಟು ಪ್ರೇರಣೆಯಿಂದ ತುಂಬಿಕೊಳ್ಳುತ್ತೀರಿ. ನಿಮ್ಮ ದಿನವು ಉತ್ತಮವಾಗಿ ಕಳೆಯುತ್ತದೆ. ಮತ್ತು ನೀವು ಬಹಳಷ್ಟು ಉತ್ಪಾದಕ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ. ಇದನ್ನು ದೈನಂದಿನ ನಿಯಮವನ್ನಾಗಿ ಮಾಡಿ. ಸಕಾರಾತ್ಮಕ ದೃಢೀಕರಣಗಳು ಅನೇಕ ಶಕ್ತಿಯುತ ಪದಗಳಿಂದ ತುಂಬಿವೆ. ಅವು ನಿಮ್ಮ ಮೆದುಳನ್ನು ಸುಧಾರಿಸುತ್ತವೆ, ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುವ ಮೂಲಕ ನಿಮಗೆ ಪ್ರೇರಣೆಯನ್ನು ನೀಡುತ್ತವೆ. ಅದಕ್ಕಾಗಿಯೇ ಪ್ರತಿದಿನ ಸಕಾರಾತ್ಮಕ ದೃಢೀಕರಣಗಳನ್ನು ಹೇಳಿರಿ. ಆಗ ನಿಮ್ಮ ಜೀವನದಲ್ಲಿ ಪವಾಡಗಳು ಹೇಗೆ ಸಂಭವಿಸುತ್ತವೆ ಎಂದು ನೋಡಿರಿ. ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಿಸಬಹುದು. ನಾವು ಎಲ್ಲರ ಜೀವನದಲ್ಲಿ ಸಂತೋಷವನ್ನು ತರುತ್ತೇವೆ. ನಾವು ಅತ್ಯಂತ ಸಹಾಯ ಮಾಡುವವರಾಗಿದ್ದೇವೆ. ನಮ್ಮ ಸ್ನೇಹಿತರು ನಮ್ಮನ್ನು ಬಹಳ ಇಷ್ಟಪಡುತ್ತಾರೆ. ನಾವು ಬಲಶಾಲಿಗಳಾಗಿದ್ದೇವೆ ಮತ್ತು ದಯೆಯುಳ್ಳವರೂ ಆಗಿದ್ದೇವೆ. ನಾವು ಯಶಸ್ಸಿನತ್ತ ಸಾಗುತ್ತಿದ್ದೇವೆ. ನಮ್ಮ ವ್ಯಕ್ತಿತ್ವವು ನಮ್ಮೊಳಗಿನ ಮೌಲ್ಯಗಳಿಂದ ರೂಪುಗೊಂಡಿದೆ. ನಾವು ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಯಾಗಿದ್ದೇವೆ. ನಮ್ಮ ಆರೋಗ್ಯವು ಪ್ರತಿದಿನ ಉತ್ತಮಗೊಳ್ಳುತ್ತಿದೆ. ನಾವು ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳುತ್ತೇವೆ. ಯೋಗವು ನಮ್ಮ ದೇಹವನ್ನು ಮತ್ತು ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ನಾವು ನಕಾರಾತ್ಮಕತೆಯಿಂದ ದೂರವಿದ್ದೇವೆ. ನಮ್ಮ ಮುಖದ ಮೇಲೆ ಸಕಾರಾತ್ಮಕತೆಯ ಕಾಂತಿಯಿದೆ. ನಾವು ಇತರರಿಗೆ ಮುಂದುವರಿಯಲು ಸ್ಫೂರ್ತಿ ನೀಡುತ್ತಿರುತ್ತೇವೆ. ನಾವು ನಮ್ಮನ್ನು ಪ್ರೀತಿಸುತ್ತೇವೆ. ನಾವು ಒಳ್ಳೆಯ ವ್ಯಕ್ತಿ. ನಮ್ಮಲ್ಲಿ ನ್ಯೂನತೆಗಳು ಇವೆ, ಆದರೆ ನಾವು ಅವುಗಳನ್ನು ಪ್ರತಿದಿನವೂ ನಿವಾರಿಸಿಕೊಳ್ಳುತ್ತಿರುತ್ತೇವೆ. ನಾವು ಹಿಂದಿನ ಬಗ್ಗೆ ಯೋಚಿಸುವುದಿಲ್ಲ. ನಮ್ಮ ಭವಿಷ್ಯವು ನಮ್ಮ ಕೈಯಲ್ಲಿದೆ ಮತ್ತು ನಾವು ಅದನ್ನು ಉಜ್ವಲಗೊಳಿಸುತ್ತೇವೆ. ಪ್ರತಿಯೊಂದು ಅಡೆತಡೆಯನ್ನು ಎದುರಿಸುವ ಧೈರ್ಯ ನಮ್ಮಲ್ಲಿದೆ. ನಾವು ನಿರಂತರವಾಗಿ ಮುನ್ನುಗ್ಗುತ್ತಿದ್ದೇವೆ. ನಾವು ಪ್ರತಿ ಸನ್ನಿವೇಶದಲ್ಲಿಯೂ ಯಶಸ್ಸನ್ನು ಸಾಧಿಸುತ್ತೇವೆ. ನಾವು ಆಶಾವಾದಿಗಳು ಮತ್ತು ಭರವಸೆಯು ನಮ್ಮ ನಿಜವಾದ ಸ್ನೇಹಿತ. ನಾವು ನಮ್ಮ ಗುರಿಯನ್ನು ಸಾಧಿಸುತ್ತೇವೆ. ನಾವು ನಮ್ಮ ಕುಟುಂಬಕ್ಕೆ ಹೆಮ್ಮೆ ಎನಿಸುವಂತೆ ಮಾಡುತ್ತೇವೆ. ನಾವು ನಮ್ಮ ಕುಟುಂಬವನ್ನು ಪ್ರೀತಿಸುತ್ತೇವೆ. ನಮ್ಮ ಸಕಾರಾತ್ಮಕ ಆಲೋಚನೆಗಳು ನಮಗೆ ಶಕ್ತಿಯನ್ನು ನೀಡುತ್ತಲೇ ಇರುತ್ತವೆ. ನಮ್ಮ ಮನಸ್ಸಿನ ತೋಟದಲ್ಲಿ ಕೇವಲ ಸಕಾರಾತ್ಮಕ ಆಲೋಚನೆಗಳು ಮಾತ್ರ ಸುತ್ತಾಡುತ್ತವೆ. ನಾವು ನಮ್ಮದೇ ವೇಗದಲ್ಲಿ ನಮ್ಮ ಗಮ್ಯಸ್ಥಾನವನ್ನು ತಲುಪುತ್ತೇವೆ. ನಾವು ಎಂದಿಗೂ ನಮ್ಮನ್ನು ಇತರರೊಂದಿಗೆ ಹೋಲಿಸುವುದಿಲ್ಲ, ಏಕೆಂದರೆ ನಾವು ವಿಶಿಷ್ಟರಾಗಿದ್ದೇವೆ. ನಾವು ನಕಾರಾತ್ಮಕ ವಿಷಯಗಳಿಂದ ಪ್ರೇರಣೆಯನ್ನು ಕಳೆದುಕೊಳ್ಳುವುದಿಲ್ಲ, ಆದರೆ ನಗುವಿನೊಂದಿಗೆ ಮುಂದುವರಿಯುತ್ತೇವೆ. ನಮ್ಮ ಕಣ್ಣುಗಳು ನಮ್ಮ ಗುರಿಯ ಮೇಲೆ ಕೇಂದ್ರೀಕೃತವಾಗಿವೆ. ನಮ್ಮೊಳಗೆ ನಾವು ತೃಪ್ತರಾಗಿದ್ದೇವೆ. ನಾವು ಒಳಗಿನಿಂದ ಮತ್ತು ಹೊರಗಿನಿಂದ ಸುಂದರರಾಗುತ್ತಿದ್ದೇವೆ. ನಾವು ಯಾವಾಗಲೂ ಸಂತೋಷವಾಗಿದ್ದೇವೆ. ಇಂದು ನಮ್ಮ ದಿನವು ಉತ್ತಮವಾಗಿರುತ್ತದೆ. ನಾವು ಪ್ರೇರಣೆಯಿಂದ ಸಂಪೂರ್ಣವಾಗಿ ತುಂಬಿದ್ದೇವೆ. ಬೆಳಿಗ್ಗೆ ಎದ್ದ ಸಮಯದಿಂದ ರಾತ್ರಿ ನಿದ್ರಿಸುವವರೆಗೆ ನಾವು ನಮ್ಮ ಬಗ್ಗೆ ಬೇರೆಯವರಿಗೆ ಏನನ್ನು ಹೇಳುತ್ತೇವೆಯೋ ಆ ಎಲ್ಲ ಮಾತುಗಳು ನಿಮ್ಮ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ನೀವು ಹೇಳುವ ಮಾತಿನಲ್ಲಿ ಯಾವುದೇ ಅರ್ಥವಿದ್ದರೆ ನಾವು ಅದರ ಬಗ್ಗೆ ಯೋಚಿಸಬಹುದು. ಆದರೆ ನೀವು ಅನಗತ್ಯವಾಗಿ ಅಥವಾ ನಾವು ಆಗಾಗ್ಗೆ ಕೋಪದಲ್ಲಿ ಹೇಳುವಂತೆ ಯಾವುದೋ ರಸದಲ್ಲಿ ಮುಳುಗಿ ಹೋಗಿದ್ದರೆ ಆ ಎಲ್ಲಾ ವಿಷಯಗಳು ನಮಗೆ ಮಾನಸಿಕ ಒತ್ತಡವನ್ನು ನೀಡುತ್ತವೆ. ಹೀಗೆ ನೀವು ಯಾವಾಗಲೂ ದುಃಖ ಮತ್ತು ತೊಂದರೆಗಳಲ್ಲಿ ಸಿಲುಕಿಕೊಂಡಿರುವುದನ್ನು ನೋಡುತ್ತೇವೆ. ಆಗ ನಾವು ಸಹ ನಿಮಗೆ ಹೇಳುತ್ತೇವೆ, ನೋಡಿ, ನಾವು ನಿಮಗೆ ಹೇಳಿದ್ದೆವು. ಹಾಗಾಗಿ ಸಾರಾಂಶವೆಂದರೆ, ಏನನ್ನಾದರೂ ಹೇಳಬೇಕಾದಾಗ ಒಳ್ಳೆಯದನ್ನು ಹೇಳುವುದು ಉತ್ತಮ. ಇದರರ್ಥ ನಾವು ಸುಳ್ಳು ಹೇಳಬೇಕು ಎಂದಲ್ಲ. ನಾವು ನಮ್ಮ ಬಗ್ಗೆಯೇ ಒಳ್ಳೆಯದನ್ನು ಹೇಳಬೇಕು, ಸತ್ಯವನ್ನು ಮಾತನಾಡಬೇಕು. ಈ ಒಳ್ಳೆಯ ಮತ್ತು ಸತ್ಯವಾದ ವಿಷಯಗಳು ನಾವು ಬೆಳಿಗ್ಗೆ ಎದ್ದ ಕ್ಷಣದಿಂದಲೇ ಪ್ರಾರಂಭವಾದರೆ ಅದರಲ್ಲಿ ಏನು ಹಾನಿಯಿದೆ? ನಾವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ಇಲ್ಲಿ ಪ್ರತಿದಿನ ಹೊಸ ಬದಲಾವಣೆಗಳು ಮತ್ತು ಹೊಸ ಬೆಳವಣಿಗೆಗಳು ನಡೆಯುತ್ತಿವೆ ಎಂದು ಒಪ್ಪಿಕೊಂಡು ಅದನ್ನು ಒಂದು ಶಾಲೆ ಎಂದು ಪರಿಗಣಿಸಿ ಪ್ರತಿಕ್ಷಣವನ್ನು ಕಲಿಯುತ್ತಾ ಇರಿ. ನಾವು ನಮ್ಮನ್ನು ಸರ್ವಜ್ಞರು ಎಂದು ಭಾವಿಸುವ ತಪ್ಪು ಮಾಡಿದರೆ ನಾವು ಜೀವನದ ಓಟದಲ್ಲಿ ಹಿಂದೆ ಬೀಳುತ್ತೇವೆ. ಏಕೆಂದರೆ ಈ ಓಟದಲ್ಲಿ ನಿರಂತರವಾಗಿ ಓಡುತ್ತಿರುವವನು ಮಾತ್ರ ಗೆಲ್ಲುತ್ತಾನೆ, ಓಡುವುದನ್ನು ನಿಲ್ಲಿಸುವವನು ಸೋಲುತ್ತಾನೆ. ಇದು ಖಚಿತ. ಆದ್ದರಿಂದ ಕಲಿಯುವ ಬಯಕೆಯನ್ನು ಕಾಪಾಡಿಕೊಳ್ಳಿ. ಆಗ ಯಾವುದೇ ಬದಲಾವಣೆ, ಯಾವುದೇ ಏರಿಳಿತಗಳು ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯಲು ಸಾಧ್ಯವಿಲ್ಲ. ಒಮ್ಮೆ ವಿಜ್ಞಾನಿಗಳು ದೈಹಿಕ ಬದಲಾವಣೆಯ ಸಾಮರ್ಥ್ಯವನ್ನು ತನಿಖೆ ಮಾಡಲು ಒಂದು ಸಂಶೋಧನೆಯನ್ನು ನಡೆಸಿದರು. ಸಂಶೋಧನೆಯಲ್ಲಿ ಒಂದು ಕಪ್ಪೆಯನ್ನು ತೆಗೆದುಕೊಂಡು ಅದನ್ನು ಒಂದು ಗಾಜಿನ ಜಾಡಿಯಲ್ಲಿ ಇರಿಸಲಾಯಿತು. ನಂತರ ಜಾಡಿಯನ್ನು ನೀರಿನಿಂದ ತುಂಬಿಸಿ ಬಿಸಿ ಮಾಡಲಾಯಿತು. ಜಾಡಿಯನ್ನು ಮುಚ್ಚಿರಲಿಲ್ಲ. ಇದರಿಂದಾಗಿ ನೀರಿನ ಬಿಸಿ ಕಪ್ಪೆಯ ಸಹಿಷ್ಣುತೆ ಮೀರಿದಾಗ ಅದು ಹೊರಗೆ ಹಾರಲು ಸಾಧ್ಯವಾಗುತ್ತಿತ್ತು. ಆರಂಭದಲ್ಲಿ ಕಪ್ಪೆಯು ನೀರಿನಲ್ಲಿ ಶಾಂತವಾಗಿ ಕುಳಿತಿತ್ತು. ನೀರಿನ ತಾಪಮಾನವು ಹೆಚ್ಚಾಗಲು ಪ್ರಾರಂಭಿಸಿತು. ಕಪ್ಪೆಯಲ್ಲಿ ಸ್ವಲ್ಪ ಚಲನೆಯಾಯಿತು. ಅದು ತಾನು ಕುಳಿತಿರುವ ನೀರು ಸ್ವಲ್ಪ ಬೆಚ್ಚಗಿದೆ ಎಂದು ಅರ್ಥಮಾಡಿಕೊಂಡಿತು. ಆದರೆ ಹೊರಗೆ ಹಾರುವ ಬದಲು ಅದು ಹೆಚ್ಚುತ್ತಿರುವ ತಾಪಮಾನಕ್ಕೆ ಹೊಂದಿಕೊಳ್ಳಲು ತನ್ನ ದೇಹದ ಶಕ್ತಿಯನ್ನು ಬಳಸಿತು. ನೀರು ಸ್ವಲ್ಪ ಹೆಚ್ಚು ಬಿಸಿಯಾಯಿತು.
ಕಪ್ಪೆಗೆ ಮೊದಲಿಗಿಂತ ಹೆಚ್ಚು ಚಡಪಡಿಕೆ ಅನಿಸಿತು, ಆದರೆ ಆ ಚಡಪಡಿಕೆಯು ಅದರ ಸಹಿಷ್ಣುತೆಯ ಮಿತಿಗಳಲ್ಲಿತ್ತು. ಆದ್ದರಿಂದ ಅದು ನೀರಿನಿಂದ ಹೊರಗೆ ಹಾರಲಿಲ್ಲ. ಆದರೆ ಬಿಸಿಯಾದ ನೀರಿಗೆ ಹೊಂದಿಕೊಳ್ಳಲು ತನ್ನ ದೇಹದ ಶಕ್ತಿಯನ್ನು ಬಳಸಲು ಪ್ರಾರಂಭಿಸಿತು. ನಿಧಾನವಾಗಿ ನೀರು ಹೆಚ್ಚು ಬಿಸಿಯಾಯಿತು ಮತ್ತು ಕಪ್ಪೆಯು ನೀರಿನ ಹೆಚ್ಚುತ್ತಿರುವ ತಾಪಮಾನಕ್ಕೆ ಹೊಂದಿಕೊಳ್ಳಲು ತನ್ನ ದೇಹದ ಶಕ್ತಿಯನ್ನು ಹೆಚ್ಚು ಬಳಸಲು ಪ್ರಾರಂಭಿಸಿತು. ನೀರು ಕುದಿಯಲು ಪ್ರಾರಂಭಿಸಿದಾಗ ಕಪ್ಪೆಯ ಜೀವಕ್ಕೆ ಅಪಾಯ ಬಂದೊದಗಿತು. ಈಗ ಅದರ ಸಹಿಷ್ಣುತೆ ಪ್ರತಿಕ್ರಿಯಿಸಿತ್ತು ಮತ್ತು ಅದು ಜಾಡಿಯಿಂದ ಹೊರಗೆ ಹಾರಲು ಪ್ರಯತ್ನಿಸಿತು. ಆದರೆ ಕುದಿಯುವ ನೀರಿಗೆ ನಿಧಾನವಾಗಿ ಹೊಂದಿಕೊಳ್ಳಲು ಅದು ಈಗಾಗಲೇ ತನ್ನ ದೇಹದ ಎಲ್ಲಾ ಶಕ್ತಿಯನ್ನು ಬಳಸಿಕೊಂಡಿತ್ತು. ಈಗ ಜಾಡಿಯಿಂದ ಹೊರಗೆ ಹಾರಲು ಅದರ ದೇಹದಲ್ಲಿ ಯಾವುದೇ ಶಕ್ತಿಯೂ ಉಳಿದಿರಲಿಲ್ಲ. ಅದು ಜಾಡಿಯಿಂದ ಹೊರಗೆ ಹಾರಲು ವಿಫಲವಾಯಿತು ಮತ್ತು ಅದೇ ಜಾಡಿಯಲ್ಲಿ ಸತ್ತಿತು. ಅದು ತನ್ನ ದೇಹದ ಶಕ್ತಿಯನ್ನು ಸಮಯಕ್ಕೆ ಸರಿಯಾಗಿ ಬಳಸಿದ್ದರೆ, ಆ ಬಲೆಯನ್ನು ದಾಟಿ ಹೊರಗೆ ಹಾರಲು ಪ್ರಯತ್ನಿಸಿದ್ದರೆ ಅದು ಜೀವಂತವಾಗಿ ಉಳಿಯುತ್ತಿತ್ತು. ಮಿತ್ರರೇ, ಇದು ನಮ್ಮ ಜೀವನದಲ್ಲಿಯೂ ನಡೆಯುತ್ತದೆ. ಆಗಾಗ್ಗೆ ಸಂದರ್ಭಗಳು ಪ್ರತಿಕೂಲವಾಗಿದ್ದಾಗ ನಾವು ಅವುಗಳನ್ನು ಸುಧಾರಿಸಲು ಅಥವಾ ಅವುಗಳಿಂದ ಹೊರಬರಲು ಪ್ರಯತ್ನಿಸುವುದಿಲ್ಲ, ಆದರೆ ಅವುಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಲು ಪ್ರಾರಂಭಿಸುತ್ತೇವೆ. ಸಂದರ್ಭಗಳು ನಿಯಂತ್ರಣಕ್ಕೆ ಮೀರಿದಾಗ ಮಾತ್ರ ನಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಆಗ ನಾವು ಸಮಯಕ್ಕೆ ಸರಿಯಾಗಿ ಏಕೆ ಪ್ರಯತ್ನಿಸಲಿಲ್ಲ ಎಂದು ಪಶ್ಚಾತ್ತಾಪಪಡುತ್ತಾ ಉಳಿಯುತ್ತೇವೆ. ಆದ್ದರಿಂದ ಆರಂಭಿಕ ಅನುಭವವಾಗುತ್ತಿದ್ದಂತೆಯೇ ಸಂದರ್ಭಗಳನ್ನು ಸುಧಾರಿಸಲು ಕ್ರಮ ತೆಗೆದುಕೊಳ್ಳಲು ಪ್ರಾರಂಭಿಸಿ ಮತ್ತು ಅವುಗಳನ್ನು ಈಗ ನಿಭಾಯಿಸಲು ಕಷ್ಟ ಎಂದು ನಾವು ಅರ್ಥಮಾಡಿಕೊಂಡಾಗ ಆಗ ಅವುಗಳಿಂದ ಹೊರಬನ್ನಿ. ಸಂದರ್ಭಗಳೊಂದಿಗೆ ಹೋರಾಡುವುದು ಅವಶ್ಯಕ, ಆದರೆ ಸಮಯಕ್ಕೆ ಸರಿಯಾಗಿ ಅದರಿಂದ ಹೊರಬರುವುದು ವಿವೇಕಯುತ. ನಮ್ಮ ಜೀವನದಲ್ಲಿ ಪ್ರತಿ ಬಾರಿ ನಾವು ಕೆಲವು ಭರವಸೆಯ ಸಹಾಯದಿಂದ ನಮ್ಮ ಗುರಿಗಳ ಕಡೆಗೆ ಹೆಜ್ಜೆ ಇಡುತ್ತೇವೆ. ಆದರೆ ಕೆಲವೊಮ್ಮೆ ಸಮಸ್ಯೆಗಳು ಮತ್ತು ಸಣ್ಣ ಕಷ್ಟಗಳಿಂದಾಗಿ ನಮ್ಮ ಗುರಿಗಳು ಮತ್ತು ಯಶಸ್ಸಿನ ಕಡೆಗಿನ ಈ ಪ್ರಗತಿಯ ಹೆಜ್ಜೆಗಳು ಅಲುಗಾಡುತ್ತವೆ. ಏಕೆಂದರೆ ಈ ಕಷ್ಟಕರ ಸಂದರ್ಭಗಳಲ್ಲಿ ನಮ್ಮ ಆತ್ಮವಿಶ್ವಾಸವು ಕಡಿಮೆಯಾಗುತ್ತದೆ ಮತ್ತು ಚಿಕ್ಕ ಕಾರ್ಯಗಳು ಸಹ ನಮಗೆ ಕಷ್ಟಕರ ಮತ್ತು ಅಸಾಧ್ಯವೆಂದು ತೋರುತ್ತದೆ. ಇದು ನಾವು ಒಂದು ಪ್ರೇರಣೆಯ ಮೂಲದ ಅಗತ್ಯವಿರುವ ಸಮಯ. ಅದು ನಮ್ಮೊಳಗೆ ನಿರಂತರವಾಗಿ ಪ್ರೇರಣೆಯ ಶಕ್ತಿಯನ್ನು ತುಂಬುತ್ತಿರಲಿ. ಇದರಿಂದ ನಾವು ನಮ್ಮ ಗುರಿಗಳನ್ನು ಸಾಧಿಸದೆ ಜೀವನದಲ್ಲಿ ಎಂದಿಗೂ ಕೈಬಿಡುವುದಿಲ್ಲ. ಪ್ರಸ್ತುತ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಹೋರಾಟಗಳಿಂದ ತುಂಬಿದೆ. ಇದರಿಂದಾಗಿ ಒಬ್ಬ ವ್ಯಕ್ತಿಯು ತನ್ನ ಕನಸುಗಳನ್ನು ಸಾಧಿಸಲು ಎಷ್ಟೇ ಯಶಸ್ವಿಯಾಗಿದ್ದರೂ, ಎಷ್ಟೇ ಪ್ರೇರಿತನಾಗಿದ್ದರೂ ಕೆಲವೊಮ್ಮೆ ಕಷ್ಟಕರ ಸಂದರ್ಭಗಳಿಂದಾಗಿ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಜೀವನವು ನಡೆಯುವ ಮತ್ತು ನಡೆಯುತ್ತಲೇ ಇರುವ ಹೆಸರಾಗಿದೆ ಮತ್ತು ನಡೆಯುತ್ತಲೇ ಇರುವುದು ಜೀವನದ ನಿಜವಾದ ಗುಣ. ಜೀವನದ ತತ್ವವು ಹೇಳುತ್ತದೆ, ನೀವು ಜೀವಂತವಾಗಿರುವವರೆಗೂ ನಿಮ್ಮ ಗುರಿಗಳ ಕಡೆಗೆ ನಿರಂತರವಾಗಿ ಕೆಲಸ ಮಾಡಬೇಕು. ನಿರೀಕ್ಷೆಗಳ ಬೆಂಗಾವಲು ಪಡೆಯ ಮೇಲೆ ಸವಾರಿ ಮಾಡಿ ನಾವು ಸಹ ದೂರ ಹೋಗುತ್ತಿದ್ದೇವೆ. ಗುರಿಯು ನಮ್ಮ ಪಾದಗಳನ್ನು ಚುಂಬಿಸಲು ನಿರಾಕರಿಸಿದರೆ ಏನಾಯಿತು? ಆದರೆ ಈ ಅದ್ಭುತ ಪ್ರಯಾಣದ ಒಳ್ಳೆಯ ನೆನಪುಗಳನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತೇವೆ. ಸ್ನೇಹಿತರೆ, ತಮ್ಮ ಹೆಜ್ಜೆಗಳ ಸಾಮರ್ಥ್ಯದಲ್ಲಿ ನಂಬಿಕೆ ಇರುವವರು ಮಾತ್ರ ಆಗಾಗ್ಗೆ ಗುರಿಯನ್ನು ತಲುಪುವಲ್ಲಿ ಯಶಸ್ವಿಯಾಗುತ್ತಾರೆ. ಹಾರಾಟದಲ್ಲಿ ಯಾವುದೇ ಹಾನಿಯಿಲ್ಲ. ನೀವು ಸಹ ಹಾರಿ, ಆದರೆ ನೆಲವು ಸ್ಪಷ್ಟವಾಗಿ ಕಾಣುವ ಸ್ಥಳದಿಂದ ಮಾತ್ರ. ಜೀವನವು ಎಷ್ಟೇ ಕಷ್ಟಕರವೆಂದು ತೋರ್ತಿದ್ದರೂ ನಿಮ್ಮಿಂದ ಯಾವಾಗಲೂ ಏನಾದರೂ ಮಾಡಲು ಸಾಧ್ಯ ಮತ್ತು ಯಶಸ್ವಿಯಾಗಲು ಸಾಧ್ಯ. ಜೀವನದಲ್ಲಿ ಅತಿದೊಡ್ಡ ಸಂತೋಷವೆಂದರೆ ಜನರು ನೀವು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವ ಕೆಲಸವನ್ನು ಮಾಡುವುದು. ಇಡೀ ಜಗತ್ತು ನಿಮಗೆ ಕೈಬಿಡಲು ಹೇಳಿದಾಗ ಆಗ ಹೃದಯವು ನಿಧಾನವಾಗಿ ನಿಮಗೆ ಮತ್ತೊಮ್ಮೆ ಪ್ರಯತ್ನಿಸಲು ಹೇಳುತ್ತದೆ. ಏಕೆಂದರೆ ಈ ಕೆಲಸವನ್ನು ಕೇವಲ ನೀವು ಮಾತ್ರ ಮಾಡಲು ಸಾಧ್ಯ. ನಿಮ್ಮ ಧೈರ್ಯಕ್ಕೆ ಹೇಳಬೇಡಿ ನಿಮ್ಮ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಎಂದು. ಬದಲಿಗೆ ನಿಮ್ಮ ಸಮಸ್ಯೆಗೆ ಹೇಳಿ ನಿಮ್ಮ ಧೈರ್ಯ ಎಷ್ಟು ದೊಡ್ಡದಾಗಿದೆ ಎಂದು. ಜೀವನದಲ್ಲಿ ಅಷ್ಟು ವೇಗವಾಗಿ ಮುನ್ನುಗ್ಗಿ ಜನರ ಕೆಟ್ಟತನದ ದಾರಗಳು ನಿಮ್ಮ ಪಾದಗಳಿಗೆ ಬಿದ್ದು ಮುರಿದು ಹೋಗಲಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರುವವರೆಗೆ ನೀವು ದೇವರನ್ನು ನಂಬಲು ಸಾಧ್ಯವಾಗುವುದಿಲ್ಲ. ಸುಲಭವಾಗಿ ಸಿಗುವಂತದ್ದು ಶಾಶ್ವತವಾಗಿ ಉಳಿಯುವುದಿಲ್ಲ. ಶಾಶ್ವತವಾಗಿ ಉಳಿಯಬೇಕಾದದ್ದು ಸುಲಭವಾಗಿ ಸಿಗುವುದಿಲ್ಲ. ಸ್ನೇಹಿತರೆ, ನೀವು ಏನಾದರೂ ವಿಭಿನ್ನವಾಗಿ ಮಾಡಲು ಬಯಸಿದರೆ ಜನಸಮೂಹದಿಂದ ಹೊರಬನ್ನಿ. ಏಕೆಂದರೆ ಜನಸಮೂಹವು ಧೈರ್ಯವನ್ನು ನೀಡುತ್ತದೆ, ಆದರೆ ಅದು ಗುರುತನ್ನು ಕಸಿದುಕೊಳ್ಳುತ್ತದೆ. ಭಯವು ಯಾವಾಗಲೂ ನಿಮ್ಮನ್ನು ಕೈದಿಯಾಗಿ ಇಡುತ್ತದೆ, ಆದರೆ ಮುಕ್ತ ಆಲೋಚನೆಗಳು ಯಾವಾಗಲೂ ನಿಮ್ಮನ್ನು ರಾಜನನ್ನಾಗಿ ಇಡುತ್ತವೆ. ಗೆಲುವು ಖಚಿತವಾಗಿದ್ದರೆ ಹೇಡಿಗಳು ಸಹ ಯುದ್ಧ ಮಾಡುತ್ತಾರೆ. ಸೋಲನ್ನು ತಿಳಿಯದೆ ಹೋರಾಡುವವರು ಮಾತ್ರ ವೀರರು. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ನೀವು ಹೋರಾಡುವುದನ್ನು ನಿಲ್ಲಿಸದಿದ್ದರೆ, ಏನನ್ನಾದರೂ ಮಾಡುವ ಧೈರ್ಯ ನಿಮ್ಮಲ್ಲಿದ್ದರೆ, ನೀವು ಏನನ್ನೂ ಕಳೆದುಕೊಂಡಿಲ್ಲ ಎಂದು ಅರ್ಥಮಾಡಿಕೊಳ್ಳಿ. ಜೀವನದಲ್ಲಿ ತಡವಾಗಿ ಏನಾದರೂ ಆಗಿ, ಆದರೆ ಖಂಡಿತ ಏನಾದರೂ ಆಗಿ. ಏಕೆಂದರೆ ಸಮಯದೊಂದಿಗೆ ಜನರು ಯೋಗಕ್ಷೇಮವನ್ನು ಕೇಳುವುದಿಲ್ಲ, ಆದರೆ ಸ್ಥಾನಮಾನವನ್ನು ಕೇಳುತ್ತಾರೆ. ಹೆಸರನ್ನು ಗಳಿಸುವ ಧೈರ್ಯವಿಲ್ಲದವರು ಮಾತ್ರ ಅಪಖ್ಯಾತಿಗೆ ಹೆದರುತ್ತಾರೆ. ಬುದ್ಧಿವಂತ ವ್ಯಕ್ತಿಯೊಂದಿಗೆ ಕೆಲವು ನಿಮಿಷಗಳ ಸಂಭಾಷಣೆಯು ಸಾವಿರಾರು ಪುಸ್ತಕಗಳನ್ನು ಓದುವುದಕ್ಕಿಂತ ಉತ್ತಮ. ನಿಮಗೆ ಯಾರಿಂದಾದರೂ ಕೆಲವು ಭರವಸೆಗಳಿವೆಯೋ ಅವರಿಗೆ ನೀವು ಅತ್ಯಂತ ವಿಶೇಷರು. ಜಗತ್ತು ಎಷ್ಟೇ ನಿಮ್ಮ ವಿರುದ್ಧವಾಗಿದ್ದರೂ ತಲೆಕೆಡಿಸಿಕೊಳ್ಳಬೇಡಿ. ಹಾಗಾಗಿ ಸತ್ಯ ಮತ್ತು ಸ್ಪಷ್ಟವಾಗಿರುವ ಮಾರ್ಗವನ್ನೇ ಯಾವಾಗಲೂ ಆರಿಸಿಕೊಳ್ಳಿ. ನಿಮ್ಮಲ್ಲಿ ಏನಿದೆಯೋ ಅದನ್ನು ಪ್ರಶಂಸಿಸಿ.
ಕೆಂದರೆ ಆಕಾಶಕ್ಕೂ ತನ್ನದೇ ಆದ ಭೂಮಿ ಇರುವುದಿಲ್ಲ. ಜೀವನವು ಯಾವಾಗಲೂ ನಿಮಗೆ ಹೊಸ ಅವಕಾಶವನ್ನು ನೀಡುತ್ತದೆ. ಸರಳ ಪದಗಳಲ್ಲಿ ಅದನ್ನು ನಾಳೆ ಎಂದು ಕರೆಯಲಾಗುತ್ತದೆ. ನೀವು ಏನಾಗುತ್ತೀರಿ ಎಂದು ಮೊದಲು ನೀವೇ ಹೇಳಿಕೊಳ್ಳಿ, ಮತ್ತು ನಂತರ ನೀವು ಏನು ಮಾಡಬೇಕೋ ಅದನ್ನು ಮಾಡಿ. ಜೀವನದಲ್ಲಿ ಹಠಮಾರಿಯಾಗಿರಲು ಕಲಿಯಿರಿ. ನಿಮ್ಮ ಹಣೆಬರಹದಲ್ಲಿ ಬರೆಯದಿದ್ದರೂ ಅದನ್ನು ಸಾಧಿಸಲು ಕಲಿಯಿರಿ. ಬದಲಾಗದ ಬದಲಾವಣೆ ತರಲು ಯೋಚಿಸುವ ಜನರು ಮಾತ್ರ ಜೀವನದಲ್ಲಿ ಎತ್ತರಕ್ಕೆ ತಲುಪುತ್ತಾರೆ. ಒಂದು ದಿನ ಜೀವನವು ಖಂಡಿತವಾಗಿಯೂ ನಮಗಾಗಿ ಏನಾದರೂ ಮಾಡುತ್ತದೆ, ಏಕೆಂದರೆ ಇತ್ತೀಚೆಗೆ ಜೀವನವು ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನು ಪರೀಕ್ಷಿಸುತ್ತಿದೆ. ನಿಮ್ಮನ್ನು ನೀವೇ ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ, ಏಕೆಂದರೆ ನೀವು ಯೋಚಿಸುವುದಕ್ಕಿಂತ ಹೆಚ್ಚು ನೀವು ಇದ್ದೀರಿ. ಎಲ್ಲವನ್ನೂ ಹೃದಯಕ್ಕೆ ತೆಗೆದುಕೊಂಡರೆ ನೀವು ಅಳುತ್ತಾ ಉಳಿಯುತ್ತೀರಿ. ಯಾರಾದರೂ ಹೇಗಿದ್ದಾರೋ ಅವರೊಂದಿಗೆ ಇರಲು ಕಲಿಯಿರಿ. ನಿಮ್ಮ ಹೆಜ್ಜೆಗಳ ಸಾಮರ್ಥ್ಯದಲ್ಲಿ ವಿಶ್ವಾಸವಿಡಿ. ಎಲ್ಲ ಯಶಸ್ವಿ ವ್ಯಕ್ತಿಗಳಲ್ಲಿ ಒಂದೇ ಒಂದು ವಿಷಯ ಸಾಮಾನ್ಯವಾಗಿದೆ. ಅದು ಏನೆಂದರೆ ಅವರು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೇವೆ ಎಂದು ತಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದರು. ಯಾವುದೇ ಕಷ್ಟಕರ ಗುರಿಯೂ ನಿಮ್ಮ ಎದುರು ಇದ್ದರೆ ಆಗ ನಿಮ್ಮಷ್ಟಕ್ಕೆ ನೀವೇ ಒಮ್ಮೆ ಹೇಳಿಕೊಳ್ಳಿ, ಇದು ಸುಲಭ. ಅದೇ ಸಮಯದಲ್ಲಿ ಸಮಸ್ಯೆಗಳು ಚಿಕ್ಕದಾಗುತ್ತವೆ. ಜೀವನದಲ್ಲಿ ಯಾವುದೇ ಕೆಲಸದಲ್ಲಿ ನಿಮಗೆ ವೈಫಲ್ಯ ಎದುರಾದರೆ ನಿರಾಶೆಗೊಳ್ಳಬೇಡಿ ಪ್ರೀತಿಯ ಮಿತ್ರ. ನಾನು ಕೇವಲ ವಿಫಲನಾದೆ ಈ ಸಾಲಿನಿಂದ ಅನಿಸಿಕೆ ಎಂಬ ಪದವನ್ನು ತೆಗೆದುಹಾಕಿ. ವೈಫಲ್ಯದ ಕಾರಣಗಳ ಪರಿಹಾರಗಳು ನಿಮ್ಮ ಮುಂದೆ ಇರುತ್ತವೆ. ವೈಫಲ್ಯವು ಜೀವನದ ಮೊದಲ ಶಿಕ್ಷಕ, ಏಕೆಂದರೆ ವೈಫಲ್ಯವೇ ಯಶಸ್ಸಿನ ಮಾರ್ಗ ಇದಲ್ಲ ಎಂದು ಹೇಳುತ್ತದೆ ಮತ್ತು ಕಲಿಸುತ್ತದೆ. ಓಟದಲ್ಲಿ ಎಂದಿಗೂ ಸೋಲಬೇಡಿ, ಆದ್ದರಿಂದ ಹಿಂದಿರುಗಿ ನೋಡಬೇಡಿ. ಆದರೆ ಮುಂದಿನ ಓಟದಲ್ಲಿ ಉಳಿದ ಗವನ್ನು ಹೇಗೆ ಪೂರ್ಣಗೊಳಿಸಬೇಕು ಎಂದು ನೋಡಿ. ಯಶಸ್ವಿ ಜನರಿಂದ ನಾವು ಕಲಿಯುವುದಕ್ಕಿಂತ ವಿಫಲ ಜನರಿಂದ ಅನೇಕ ಪಟ್ಟು ಹೆಚ್ಚು ಕಲಿಯಬಹುದು, ಏಕೆಂದರೆ ವೈಫಲ್ಯವು ಗುರಿಯನ್ನು ಸಾಧಿಸದಿರುವ ಕಾರಣಗಳ ಬಗ್ಗೆ ನಿಮಗೆ ಅರಿವು ಮೂಡಿಸುತ್ತದೆ. ಕತ್ತಲು ಎಷ್ಟೇ ಇದ್ದರೂ ಒಂದು ಚಿಕ್ಕ ದೀಪದ ಬೆಳಕು ಅದನ್ನು ಬೆಳಕಿನಿಂದ ತುಂಬುತ್ತದೆ. ನಾಳೆಯ ಯಶಸ್ಸು ಇಂದು ನೀವು ಸರಿಯಾದ ದಿಕ್ಕಿನಲ್ಲಿ ಮಾಡುವ ಕಠಿಣ ಪರಿಶ್ರಮವನ್ನು ಅವಲಂಬಿಸಿರುತ್ತದೆ. ಯಶಸ್ವಿ ಜನರು ತಮ್ಮ ಉದ್ದೇಶಗಳಿಂದ ಜಗತ್ತನ್ನು ಬದಲಾಯಿಸುತ್ತಾರೆ, ಮತ್ತು ಅದೇ ವಿಫಲ ಜನರು ಜಗತ್ತಿನ ಕಾರಣದಿಂದ ತಮ್ಮ ಉದ್ದೇಶಗಳನ್ನು ಬದಲಾಯಿಸುತ್ತಾರೆ. ವೈಫಲ್ಯದ ಭಯವು ನಿಮ್ಮನ್ನು ಎಂದಿಗೂ ಸಂತೋಷವಾಗಿರಿಸಲು ಸಾಧ್ಯವಿಲ್ಲ. ಒಂದು ದೊಡ್ಡ ಓಟವು ಮೊದಲ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ನೀವು ಸಮಸ್ಯೆಯ ಮೇಲೆ ಗಮನಹರಿಸಿದರೆ ನೀವು ಗುರಿಯನ್ನು ಸಾಧಿಸುವುದನ್ನು ನಿಲ್ಲಿಸುತ್ತೀರಿ. ಆದರೆ ನೀವು ಕೇವಲ ಗುರಿಯ ಮೇಲೆ ಗಮನಹರಿಸಿದರೆ ಸಮಸ್ಯೆ ಕಾಣಿಸುವುದನ್ನು ನಿಲ್ಲಿಸುತ್ತದೆ. ಹಣ ಸಂಪಾದಿಸುವುದು ಒಂದು ಕಲೆ, ಮತ್ತು ಸಂಪಾದಿಸಿದ ಹಣವನ್ನು ಉಳಿಸುವುದು ಇನ್ನೂ ದೊಡ್ಡ ಕಲೆ. ಆದರೆ ಉಳಿಸಿದ ಹಣದಿಂದ ಮತ್ತೆ ಸಂಪಾದಿಸುವುದು ಒಂದು ಪಾಂಡಿತ್ಯ. ಕೇವಲ ಮೇಲಕ್ಕೆ ತಲುಪುವುದು ಯಶಸ್ಸಲ್ಲ, ಬದಲಾಗಿ ಆ ಉತ್ತುಂಗವನ್ನು ನಿರ್ವಹಿಸುವುದು ನಿಜವಾದ ಯಶಸ್ಸು. ಯಶಸ್ಸಿನ ಮಾರ್ಗವು ಯಾವಾಗಲೂ ಉತ್ತಮ ಪುಸ್ತಕಗಳ ಮೂಲಕ ಇರುತ್ತದೆ. ಒಂದು ನಗುವಿನಿಂದ ದೊಡ್ಡ ಸಮಸ್ಯೆಯ ಮಾರ್ಗವನ್ನು ಬದಲಾಯಿಸಬಹುದು. ಯಶಸ್ವಿ ಜನರು ಗುರಿಯನ್ನು ಸಾಧಿಸಿದ ನಂತರ ವಿನಮ್ರರಾಗುತ್ತಾರೆ ಎಂದು ಆಗಾಗ್ಗೆ ಕೇಳಲಾಗುತ್ತದೆ, ಆದರೆ ಇದು ಅಪೂರ್ಣ ಸತ್ಯ. ಏಕೆಂದರೆ ಯಶಸ್ವಿ ಜನರು ವಿನಮ್ರರಾಗಿದ್ದಾರೆ, ಅದಕ್ಕಾಗಿಯೇ ಅವರು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಜನರು ಏನು ಯೋಚಿಸುತ್ತಾರೆ? ನಾವು ಇದನ್ನೇ ಯೋಚಿಸಿದರೆ ಆಗ ಜನರು ಏನು ಯೋಚಿಸುತ್ತಾರೆ? ನಿಮ್ಮ ಜೀವನದ ತಪ್ಪುಗಳಿಗಾಗಿ ನೀವು ದೇವರಿಂದ ಕ್ಷಮೆ ಬಯಸಿದರೆ ಆಗ ಪ್ರತಿದಿನ ರಾತ್ರಿ ಇತರರ ತಪ್ಪುಗಳನ್ನು ಕ್ಷಮಿಸಿದ ನಂತರ ನಿದ್ರಿಸಿ. ತತ್ವಜ್ಞಾನಿಗಳು ಜೀವನದ ಕಷ್ಟಗಳನ್ನು ಅವಕಾಶಗಳೆಂದು ಪರಿಗಣಿಸಿ ಮಾತ್ರ ನಾವು ಪ್ರತಿ ಗುರಿಯ ಉತ್ತುಂಗವನ್ನು ತಲುಪಲು ಸಾಧ್ಯವಾಗುತ್ತದೆ. ದೇವರ ಮೇಲೆ ಮಾತ್ರ ಅವಲಂಬಿತರಾಗಬೇಡಿ, ಏಕೆಂದರೆ ದೇವರು ಸಹ ನಿಮ್ಮ ಮೇಲೆ ಅವಲಂಬಿತನಾಗಿರುವ ಸಾಧ್ಯತೆಯಿದೆ. ನಾಣ್ಯಕ್ಕೆ ತಲೆ ಮತ್ತು ಬಾಲವಿದೆ, ಆದರೆ ಸಮಯವು ಮೇಲೆ ಬಂದವನಿಗೆ ಮಾತ್ರ ಸೇರಿದೆ. ಕಳೆದುಕೊಳ್ಳುವ ಭಯ ಮತ್ತು ಗೆಲ್ಲುವ ಭರವಸೆಯ ನಡುವಿನ ಸಮಯವೇ ನಿಮ್ಮ ಗೆಲುವು ಅಥವಾ ಸೋಲನ್ನು ನಿರ್ಧರಿಸುತ್ತದೆ. ನಿಮ್ಮ ದೃಷ್ಟಿಕೋನವು ಸುಖ ಮತ್ತು ದುಃಖವನ್ನು ವ್ಯಾಖ್ಯಾನಿಸುತ್ತದೆ. ಅದನ್ನು ಪ್ರಾರಂಭಿಸಲು ಯಾವುದೇ ಸಮಯದ ಮಿತಿಯಿಲ್ಲ, ಅದನ್ನು ಯಾವುದೇ ಕ್ಷಣದಲ್ಲಿ ಪ್ರಾರಂಭಿಸಬಹುದು. ಶ್ರೀಮಂತರು ಮತ್ತು ಬಡವರ ನಡುವೆ ಆಲೋಚನೆಯ ಒಂದು ವ್ಯತ್ಯಾಸವಿದೆ ಎಂದು ಹೇಳಬಹುದು. ಈಗ ನೀವು ಯಾವ ರೀತಿಯಲ್ಲಿ ಯೋಚಿಸಬೇಕು ಎಂದು ನಿರ್ಧರಿಸಬೇಕು. ಯಾರೋ ಸಚಿನ್ ತೆಂಡೂಲ್ಕರ್ ಅನ್ನು ಕೇಳಿದರು, ಯಶಸ್ಸು ಎಂದರೇನು? ಸಚಿನ್ ಉತ್ತರಿಸಿದರು, ನಿಮ್ಮ ಸಹಿ ಜನರಿಗೆ ಆಟೋಗ್ರಾಫ್ ಆಗುವ ದಿನವೇ ಯಶಸ್ಸು. ಕಾಯುವವರಿಗೆ ಪ್ರಯತ್ನಿಸುವವರು ಕೈಬಿಟ್ಟಷ್ಟೇ ಸಿಗುತ್ತದೆ. ನೀವು ಬೆಳೆದಾಗ ಇತರರನ್ನು ಅಪ್ಪಿಕೊಳ್ಳಲು ಬಿಡದ 2 ವಿಷಯಗಳು ಮಾತ್ರ ಈ ಜಗತ್ತಿನಲ್ಲಿವೆ. ಒಂದು ನಿಮ್ಮ ದೊಡ್ಡ ಹೊಟ್ಟೆ ಮತ್ತು ಇನ್ನೊಂದು ಅಹಂಕಾರ. ದೊಡ್ಡ ಹೊಟ್ಟೆಗೆ ಚಿಕಿತ್ಸೆಯಿದೆ, ಆದರೆ ಅಹಂಕಾರಕ್ಕೆ ಇಲ್ಲ. ನೀವು ಎಂದಾದರೂ ಉತ್ತಮ ಮತ್ತು ಕೆಟ್ಟ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದರೆ ನಿಮ್ಮನ್ನು ನೀವೇ ಎದುರಿಗಿರುವ ವ್ಯಕ್ತಿಯ ಸ್ಥಾನದಲ್ಲಿ ಇರಿಸಿ. ಕನಸುಗಳು ಮತ್ತು ಗುರಿಗಳ ನಡುವಿನ ವ್ಯತ್ಯಾಸವು ನಿದ್ರೆಯಲ್ಲಿ ಮಾತ್ರ. ಕನಸುಗಳಿಗೆ ಕಠಿಣ ಪರಿಶ್ರಮವಿಲ್ಲದೆ ನಿದ್ರೆ ಬೇಕು, ಮತ್ತು ಗುರಿಗಳಿಗೆ ನಿದ್ರೆ ಇಲ್ಲದೆ ನಿದ್ರೆ ಬೇಕು. ಒಬ್ಬ ಕಷ್ಟಪಟ್ಟು ದುಡಿಯುವ ದುರ್ಬಲ ವ್ಯಕ್ತಿಯು ಹೇಳುತ್ತಾನೆ, ನಮ್ಮ ಬಳಿ ಹಣವಿದ್ದರೆ ನಾವು ಏನಾದರೂ ಮಾಡುತ್ತೇವೆ. ಆದರೆ ಅದೇ ಹಣವು ನಗುತ್ತಾ ಹೇಳುತ್ತದೆ, ನೀವು ಏನಾದರೂ ಮಾಡಿದರೆ ನಾನು ಬರುತ್ತೇನೆ. ನಿಮ್ಮ ಜೀವನದ ಪ್ರತಿಕ್ಷಣವನ್ನು ಅದು ಜೀವನದ ಮೊದಲ ದಿನವೆಂದು ಬದುಕಿರಿ. ನೀವು ಶಾಲೆಯಲ್ಲಿ ಸ್ನೇಹಿತರನ್ನು ಭೇಟಿಯಾದಂತೆ, ಅದು ಭೇಟಿಯ ಕ್ಷಣ.
ಒಂದು ಕಷ್ಟಕರವಾದ ಕೆಲಸವನ್ನು ಸುಲಭ ರೀತಿಯಲ್ಲಿ ಮಾಡಲು ಒಬ್ಬ ಸೋಮಾರಿಯಾದ ವ್ಯಕ್ತಿ ಮಾತ್ರ ಕಲಿಸಬಹುದು. ಈ ಜಗತ್ತಿನಲ್ಲಿ ಏನೂ ನಿಷ್ಪ್ರಯೋಜಕವಲ್ಲ, ಏಕೆಂದರೆ ನಿಂತ ಗಡಿಯಾರವು ಸಹ ದಿನದಲ್ಲಿ 2 ಬಾರಿ ಸರಿಯಾದ ಸಮಯವನ್ನು ತೋರಿಸುತ್ತದೆ. ಹಾರಾಟದ ಕನಸುಗಳಲ್ಲಿ ಜೀವ ಇರುವವರು ಮಾತ್ರ ಕನಸುಗಳನ್ನು ಪೂರೈಸುತ್ತಾರೆ, ಏಕೆಂದರೆ ಎತ್ತರಕ್ಕೆ ಹಾರುವುದು ಕೇವಲ ರೆಕ್ಕೆಗಳಿಂದಲ್ಲ, ಆದರೆ ಎತ್ತರದ ಮನೋಭಾವದಿಂದ ಸಾಧ್ಯ. ಮಳೆಯ ಸಮಯದಲ್ಲಿ ಎಲ್ಲಾ ಪಕ್ಷಿಗಳು ಹಾರುವುದನ್ನು ನಿಲ್ಲಿಸಿ ತಮ್ಮ ಗೂಡುಗಳಲ್ಲಿ ಕುಳಿತುಕೊಳ್ಳುತ್ತವೆ. ಅದೇ ಸಮಯದಲ್ಲಿ ಹಾರಾಟವು ಮೋಡಗಳ ಮೇಲೆ ಹಾರುತ್ತಿದೆ. ಪರಿಸ್ಥಿತಿಯು ಅವರಿಬ್ಬರಿಗೂ ಅನುಕೂಲಕರವಾಗಿದೆ, ಆದರೆ ಒಬ್ಬರು ಅದನ್ನು ಆನಂದಿಸುತ್ತಿದ್ದಾರೆ ಮತ್ತು ಇನ್ನೊಬ್ಬರು ಅದಕ್ಕೆ ಭಯಪಡುತ್ತಿದ್ದಾರೆ. ಸೂರ್ಯನಂತೆ ಹೊಳೆಯಲು ಮೊದಲು ಸೂರ್ಯನಂತೆ ಉರಿಯಬೇಕು. ಹಗಲಿನ ನಂತರ ರಾತ್ರಿ ಬರುವಂತೆ ಅದೇ ರೀತಿ ಸಂತೋಷದ ನಂತರ ದುಃಖ ಮತ್ತು ದುಃಖದ ನಂತರ ಸಂತೋಷ ಖಚಿತವಾಗಿ ಬರುತ್ತದೆ. ಆದರೆ ಅದು ಎಷ್ಟು ಕಾಲ ಉಳಿಯುತ್ತದೆ ಎಂಬುದು ನಿಮ್ಮ ಮೇಲೆ ಅವಲಂಬಿಸಿರುತ್ತದೆ. ಜೀವನವು ಒಂದೇ ಒಂದು ಪುಸ್ತಕ, ಅದರ ಸಾವಿರಾರು ಪುಟಗಳು ಯಾವಾಗಲೂ ಓದಲು ಉಳಿದಿರುತ್ತವೆ. ಒಂದು ದೊಡ್ಡ ನೆಗೆತವನ್ನು ತೆಗೆದುಕೊಳ್ಳಲು ಒಂದು ಹೆಜ್ಜೆ ಹಿಂದಕ್ಕೆ ಇಡಬೇಕಾಗುತ್ತದೆ. ಅದೇ ರೀತಿ ಯಶಸ್ಸಿನ ಮೊದಲು ಜೀವನವು ಒಂದು ಹೆಜ್ಜೆ ಹಿಂದಕ್ಕೆ ಇಡಬೇಕು. ಜೀವನದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಎಂದಿಗೂ ಹೆದರಬೇಡಿ. ಕೇವಲ 2 ವಿಷಯಗಳು ಮಾತ್ರ ಸಂಭವಿಸುತ್ತವೆ. ಒಂದು, ನೀವು ಗೆಲ್ಲುತ್ತೀರಿ ಅಥವಾ ಸೋಲಿನಿಂದ ಕಲಿಯುತ್ತೀರಿ. ವಿಜೇತ ಮತ್ತು ಸೋತವರ ನಡುವಿನ ವ್ಯತ್ಯಾಸ ಕೇವಲ ಇಷ್ಟೇ. ತೊಂದರೆ ಎದುರಾದಾಗ ಸೋತವರು ಮಾರ್ಗಗಳನ್ನು ಬದಲಾಯಿಸುತ್ತಾರೆ, ಆದರೆ ವಿಜೇತರು ಹೊಸ ಮಾರ್ಗಗಳನ್ನು ಸೃಷ್ಟಿಸುವುದರಲ್ಲಿ ನಂಬಿಕೆ ಇಡುತ್ತಾರೆ. ಹಿಂದಿನ ಕೆಟ್ಟ ಅಥವಾ ಕಷ್ಟದ ಸಮಯದ ನೆನಪುಗಳು ಯಾವುದೇ ಕಾರಣವಿಲ್ಲದೆ ನಮಗೆ ತೊಂದರೆ ನೀಡುತ್ತವೆ ಎಂದು ಆಗಾಗ್ಗೆ ನೋಡಲಾಗುತ್ತದೆ ಮತ್ತು ಅವುಗಳನ್ನು ಪ್ರಸ್ತುತ ಸಮಯದಲ್ಲಿ ನೆನಪಿಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಪ್ರಸ್ತುತ ಸಮಯವನ್ನು ಆನಂದಿಸಿ. ನೀವು ನಿಮ್ಮ ಕೆಲಸವನ್ನು ಪೂರ್ಣ ಹೃದಯದಿಂದ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ ಮತ್ತು ಮನಸ್ಸು ಕೇಂದ್ರೀಕೃತವಾದಾಗ ಸಂತೋಷದ ಭಾವನೆ ಉಂಟಾಗುತ್ತದೆ. ನಿಯಮಿತವಾಗಿ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನಿಮ್ಮ ಒತ್ತಡದ ಮಟ್ಟ ಕಡಿಮೆಯಾಗುತ್ತದೆ ಮತ್ತು ದೇಹ ಮತ್ತು ಮನಸ್ಸು ಬಹಳ ಹಗುರ ಮತ್ತು ಸಂತೋಷಕರವಾಗಿರುತ್ತವೆ. ಧ್ಯಾನ ಮಾಡುವುದರಿಂದ ನಿಮ್ಮ ಮೆದುಳಿಗೆ ಸಾಕಷ್ಟು ವಿಶ್ರಾಂತಿ ಸಿಗುತ್ತದೆ. ಓ ಪ್ರಿಯರೇ, ಈಗ ನೀವು ನಿಮ್ಮೊಳಗೆ ಆ ಅನಂತ ಶಾಂತಿಯನ್ನು ಕಂಡುಕೊಂಡಿದ್ದೀರಿ. ಇಂದಿನ ಈ ದಿವ್ಯ ಚಿಂತನೆಗಳು ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡಲಿ. ಈ ಪ್ರೇರಣೆ ನಿಮ್ಮ ಆತ್ಮವನ್ನು ಬಲಪಡಿಸಲಿ. ನಾವು ನಿಮ್ಮನ್ನು ಮುಂದಿನ ದಿವ್ಯ ವಿಡಿಯೋದಲ್ಲಿ ಪುನಃ ಮಾರ್ಗದರ್ಶಿಸಲು ಬರುತ್ತೇವೆ. ಅಲ್ಲಿಯವರೆಗೆ ನೀವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮಗೆ ಶುಭವಾಗಲಿ ಮತ್ತು ನಿಮಗೆ ಶಾಂತಿಯು ಲಭಿಸಲಿ. ನಾವು ಹೇಳುವೆವು, ಜೈ ಶ್ರೀಕೃಷ್ಣ. ನೀವು ಈ ದಿವ್ಯವಾದ ಮಾರ್ಗದರ್ಶನದಿಂದ ಪ್ರೇರಣೆ ಪಡೆದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸನ್ನು ತರಲು ನಾವು ಸದಾ ಬಯಸುತ್ತೇವೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಪ್ರಯತ್ನ ಮತ್ತು ಗಮನದಲ್ಲಿದೆ. ನಿಮ್ಮ ಗುರಿ ಸಾಧನೆಗಾಗಿ ನೀಡಿರುವ ಅಮೂಲ್ಯವಾದ ಈ ಅನುಭವಗಳನ್ನು ನಿಮ್ಮ ಮನಸ್ಸಿನಲ್ಲಿ ಭದ್ರವಾಗಿ ಇರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಗೀತಾ ಸಾರಾ ಚಾನೆಲ್ಗೆ ಚಂದಾದಾರರಾಗಿ. ಈ ಜ್ಞಾನವನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ. ಧನ್ಯವಾದಗಳು.